Hi everyone, this is Anusha and welcome to my channel. ಬೆಳಗ್ಗೆ ಎದ್ದಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಒನ್ಸ್ ನಂದು ತಿಂಡಿ ಎಲ್ಲ ಪ್ರಿಪೇರ್ ಆಗಿದೆ. ತಿಂಡಿ ಇಸ್ ನಥಿಂಗ್ ಬಟ್ ಮ್ಯಾಗಿ. ಬಿಕಾಸ್ ನಾನು ಈಗ ಅಂದರೆ ನಿನ್ನೆ ಬಂದಿದ್ದು ಬ್ಯಾಂಗ್ಳೂರಿಗೆ, ಈಗ ಎಲ್ಲ ಆರ್ಡರ್ ಮಾಡಿ ಸ್ವಲ್ಪ ತರಕಾರಿ ಇದೆಲ್ಲ ತರಿಸಿದ್ದೀನಿ. ಸೊ ಟೈಮ್ ಬೀಯಿಂಗ್ ಮ್ಯಾಗಿನೇ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕಾಯಿತು. ಸೊ ಅದಕ್ಕೆ ಮ್ಯಾಗಿನೇ ಮಾಡ್ಕೊಂಡಿದ್ವಿ ಆ್ಯಂಡ್ ಎಲ್ಲ ತಿಂದಾದಮೇಲೆ ಓಕೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅನಿಸ್ತು. ಐ ಥಿಂಕ್ ನಾನು ವಿಡಿಯೋ 1 ವೀಕ್ ಆದಮೇಲೆ ಐ ಆಮ್ ಡೂಯಿಂಗ್ ದ ವಿಡಿಯೋ. ಪ್ರೀತಮ್ ಬರ್ತ್ಡೇ ಮುಗಿಸ್ಕೊಂಡು ಸ್ಟೇಕೇಷನಿಂದ ಬಂದಿದ್ದು ನೆಕ್ಸ್ಟ್ ಡೇನೇ, ಇದು ವೆರಿ ನೆಕ್ಸ್ಟ್ ಡೇ ಅಥವಾ ಅದೇ ದಿನ ನಾವು ಮಂಡ್ಯಾಗೆ ಹೊಟ್ವಿ. ಸಮ್ ಆರ್ ಪರ್ಸ್ನಲ್ ಸ್ಟಫ್ ಆ್ಯಂಡ್ ಅವತ್ತು ಹೋದ್ಮೇಲೆ ನಾನು ಓಕೆ ಎಲ್ಲ ಎಡಿಟಿಂಗ್ ಮಾಡಿ ಹಾಕೋಣ ವಿಡಿಯೋಸು. 2-3 ವಿಡಿಯೋಸ್ ಇದೆ, ಸೊ ಎಡಿಟ್ ಮಾಡಿ ಹಾಕೋಣ ಅಥವಾ ಅದು ನೆಕ್ಸ್ಟ್ ಡೇನೇ ನಾವು ವಿಲ್ ಕಮ್ ಬ್ಯಾಕ್ ಅಂತೆಲ್ಲ ಅಂದ್ಕೊಂಡೆ. ಬಟ್ ಬರೋಕ್ಕಾಗಲಿಲ್ಲ. ದಟ್ಸ್ ದ ರೀಸನ್. ಆ್ಯಂಡ್ ಅಲ್ಲಿ ಸ್ವಲ್ಪ ಸೋ ಮೆನಿ ಥಿಂಗ್ಸ್ ಗೋಯಿಂಗ್ ಬಿಹೈಂಡ್. ಸೊ ಹಾಗಾಗಿ ಐ ಕುಡಂಟ್ ಈವನ್ ಎಡಿಟ್ ಆ್ಯಂಡ್ ಅಪ್ಲೋಡ್ ಆ್ಯಂಡ್ ಆಲ್ ದ್ಯಾಟ್. ಸೊ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಬೇಕಂತ ಐ ವಿಲ್ ಬಿ ಬ್ಯಾಕ್ ಆ್ಯಂಡ್ ಅಗೇನ್ ಈ ಥರ ಏನಾರು ಆಗುತ್ತೆ. ಆ್ಯಂಡ್ ಈಗ ಐ ಆಮ್ ಬ್ಯಾಕ್ ಎಸ್ಟರ್ಡೇ. ವೈ ಅಂದರೆ ಸೊ ವೀಕೆಂಡ್, ಇವತ್ತು ಫ್ರೈಡೇ. ಸೊ ನಾಳೆ ನಾಡಿದ್ದು ನನಗೆ ಐ ಹ್ಯಾವ್ ಅ ಆರ್ಡರ್. ದಟ್ಸ್ ದ ರೀಸನ್ ಐ ಆಮ್ ಹಿಯರ್. ಆರೆಲ್ಸ್ ನಾನು ಬರ್ತಾ ಇರಲಿಲ್ಲ ಅಥವಾ ಇದೊಂದು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ತಿರಲಿಲ್ಲ ಆಲ್ ದ್ಯಾಟ್. ಸೊ ನಾನು ನಿನ್ನೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದೆ. ಇವತ್ತು ಮಾರ್ನಿಂಗಿಂದ ನಾನು ಅಂದ್ಕೊಂಡೆ ದಟ್ ಐ ಶುಡ್ ಗೋ ಡೂ ಮೈ ಥ್ರೆಡ್ಡಿಂಗ್ಸ್, ಐ ಶುಡ್ ಡೂ ಕ್ಲೀನಪ್ ಆರ್ ಸಮಥಿಂಗ್ ರಿಲ್ಯಾಕ್ಸೇಷನ್ಗೆ. ಸೊ ಆಲ್ ದ್ಯಾಟ್. ಆ್ಯಂಡ್ ಐ ಶುಡ್ ಪುಟ್ ಹೇರ್ ಆಯಿಲ್, ಹೆಡ್ ವಾಶ್ ಮಾಡಬೇಕು ಇವತ್ತು, ಹೇರ್ ವಾಶು ಆ ಥರ ಏನೇನೋ ಇಟ್ಕೊಂಡು ಬಂದಿದ್ದು. ಬಿಕಾಸ್ ಮಂಡ್ಯದಲ್ಲಿ 1 ವೀಕ್ ಏನು ಅದೆಲ್ಲ ಮಾಡೋಕ್ಕಾಗಿರಲಿಲ್ಲ. ಆ್ಯಸ್ ಐ ಸೆಡ್ ಐ ವಾಸ್ ಬ್ಯುಸಿ ಇನ್ ಸಮ್ ಟೆನ್ಷನ್, ಅದು ಇದು ವಗೇರ ಆಲ್ ದ್ಯಾಟ್. ರ್ಯಾಂಡಮ್ ವೀಕೆಂಡ್ ವ್ಲಾಗ್, ವೀಕ್ಲಿ ವ್ಲಾಗ್, ವಾಟ್ ಎವರ್ ಯು ಕ್ಯಾನ್ ಕಾಲ್. ಐ ವಾಸ್ ಇನ್ ಸೋ ಡಲ್, ಮತ್ತು ಒಂಥರ ಬೇಜಾರು ಫೇಸಲ್ಲಿದೆ 1 ವೀಕಿಂದ. ದೆನ್ ಐ ವಾಸ್ ಲೈಕ್ ಟುಡೇ ಐ ಪಂಪ್ಡ್ ಮೈ ಸೆಲ್ಫ್ ಎಸ್ಟರ್ಡೇ ನೈಟ್ ಓನ್ಲಿ. ಟುಮಾರೋ ಐ ವಿಲ್ ಗೆಟ್ ಅಪ್ ಆ್ಯಂಡ್ ಐ ವಿಲ್ ಡೂ ವ್ಲಾಗ್. ಇಫ್ ಐ ಸ್ಟಾರ್ಟ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕೆ, ನಿಮ್ಮ ಜೊತೆ ಮಾತಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಾನು ಪಂಪ್ ಆಗ್ತೀನಿ ಅಂತ ಒಂದು. ಅಟ್ ದ ಸೇಮ್ ಟೈಮ್ ವೀಕೆಂಡಲ್ಲಿ ಆರ್ಡರ್ ಇದೆ, ನನಗೆ ಆರ್ಡರ್ ಬಂತು. ಸೊ ಅವಾಗ ನಂಗೆ ತುಂಬ ಖುಷಿ ಆಯಿತು. ಈ ವೀಕ್ ತುಂಬ ಡಲ್ಲಾಗಿ ಹೋಗ್ತಾಯಿತ್ತು. ವೀಕೆಂಡಲ್ಲಿ ಸಂಬಡಿ ಕೇಮ್ ಇನ್ ದ ರೆಸ್ಕ್ಯೂ ಅನ್ನೋ ಥರ. ಬಿಕಾಸ್ ಇಫ್ ಐ ವರ್ಕ್ ಐ ವಿಲ್ ಬಿ ಸೋ ಮಚ್ ಹ್ಯಾಪಿ ವೈಲ್ ಡೂಯಿಂಗ್ ಮೇಕಪ್, ಅರೌಂಡ್ ದ ಮೇಕಪ್ ಆರ್ ಡೂಯಿಂಗ್ ಮೈ ಸೆಲ್ಫ್, ಡೂಯಿಂಗ್ ಫಾರ್ ಮೈ ಕ್ಲೈಂಟ್ಸ್. ಐ ವಿಲ್ ಬಿ ಹ್ಯಾಪಿ. ಸೊ ಹಾಗಾಗಿ ಓಕೆ ವೀಕೆಂಡ್ ಆರ್ಡರ್ ಬಂತು. ನನಗೆ ಏನೋ ಒಂಥರ ಎಸ್ ಅಂತ ಅನಿಸ್ತಾ ಇತ್ತು. ಸಮಥಿಂಗ್ ಲೈಕ್ ಪಾಸಿಟಿವ್ vibes. At the same time I thought okay, I'll start vlogging also. I'll hold the camera so that automatically I'll be pumped, I'll be happy. Night I cleaned all my brushes clean ಮಾಡಿರಲಿಲ್ಲ. ಸೊ ಬ್ರಷಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಲ್ಯಾಶಸ್ ಏನೋ ಮೊನ್ನೆನೇ ಆರ್ಡರ್ ಮಾಡಿದೆ, ಅಂದರೆ ಆರ್ಡರ್ ಇಲ್ಲ ಅಂದಿದ್ರು ಆರ್ಡರ್ ಮಾಡಿದೆ ಬಿಕಾಸ್ ಎಂಟಿ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಲ್ಯಾಶಸ್ ಕೂಡ ಬಂದಿದೆ. ವಿ ವಾಂಟ್ ಚೌಲಿ ಆಲ್ಸೋ. ನಾನು ಚೌಲಿದು ಹೇರ್ ಸ್ಟೈಲ್ ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ಓ ಮೈ ಗಾಡ್, ಹೇರ್ ಎಕ್ಸ್ಟೆನ್ಷನ್ಸ್ ಹೆಂಗೆ ಹಾಕಿದ್ದೀನಿ. ಐ ಶುಡ್ ಕ್ಲೀನ್ ಎಲ್ಲ ಮಾಡಿ ಸೆಟ್ ಮಾಡಬೇಕು. ಇವತ್ತು ತುಂಬ ಕೆಲಸ ಇದೆ ನನಗೆ. ನನಗೆ 1 ವೀಕ್ಗೆ ಎಷ್ಟು ಸ್ಟ್ರೆಸ್ ಆಗಿತ್ತು ಏನೋ ಅಂದರೆ, ಐ ಆಮ್ ಲಿವಿಂಗ್ ದಿಸ್ ಲೈಫ್ ಆಫ್ಟರ್ ಸೋ ಮೆನಿ ಇಯರ್ಸ್, ಅಥವಾ ಆಫ್ಟರ್ ಸೋ ಮೆನಿ ಡೇಸ್ ಐ ಆಮ್ ಲಿವಿಂಗ್ ದಿಸ್ ಲೈಫ್ ಅಂತ ಅನಿಸ್ತಿದೆ. ವಾಟ್ ಟು ಡೂ ಆಲ್ ದಿಸ್ ಸ್ಟ್ರೆಸ್, ಏನೂ ಮಾಡೋಕ್ಕಾಗಲ್ಲ. ಸೋ ಗುಡ್. ಏನೋ ಜುಗಾಡ್ ಮಾಡಿದ್ದಕ್ಕೆ ಅನುಷಾ ಸಕ್ಕದಾಗಿದೆ. ಈವ್ನಿಂಗ್ ಆ್ಯಂಡ್ ಐಮ್ ಸೂಪರ್ ಡೂಪರ್ ಫ್ರೆಶ್. ಆ್ಯಕ್ಚುಲಿ ಏನು ಅಂದ್ಕೊಂಡೆ ಅಂದರೆ, ನಾನು ಒನ್ಸ್ ನಿಮಗೆ ವ್ಲಾಗ್ ಸ್ಟಾಪ್ ಮಾಡೋದ್ನಲ್ಲ ಆಮೇಲೆ ಐ ಥಾಟ್ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್, ಕ್ಲೀನ್ ಮಾಡ್ತಿದ್ದೆ ಕಿಚನ್ನ. ಐ ಆಮ್ ಗೋನ ಪ್ರಿಪೇರ್ ರೈಸ್, ಸಾಂಬಾರ್, ಆಲ್ ದ್ಯಾಟ್. ಸೊ ಅದನ್ನೆಲ್ಲ ವ್ಲಾಗ್ ಮಾಡೋಣ. ಈಗ ಮಾಡೋದನ್ನೆಲ್ಲ ವ್ಲಾಗ್ ಮಾಡ್ತಾರಲ್ಲ ಆ ಥರ, ಲೈಕ್ ಟ್ರೈಪಾಡ್ ಆಲ್ಮೋಸ್ಟ್ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಏನಂತ ಗೊತ್ತಿಲ್ಲ, ವ್ಲಾಗ್ ಮಾಡೋಕ್ಕೆ ಮರ್ತೋದೆ. ಒನ್ಸ್ ಇವಾಗ ನಾನು ಹೇಳ್ತಿದ್ನಲ್ಲ, ನನ್ನ ಹೇರ್ ಆಕ್ಸೆಸರೀಸ್ ಎಲ್ಲ ರೆಡಿ ಮಾಡಿಕೊಂಡೆ ನಾಳೆ ಆರ್ಡರ್ಗೆ. ಆ ರೂಮೆಲ್ಲ ಕ್ಲೀನ್ ಮಾಡಿದೆ, ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ, ಊಟನೂ ಆಯಿತು, ಎಲ್ಲ ಪ್ರಿಪೇರ್ ಮಾಡಿದೆ ಆಲ್ ದ್ಯಾಟ್. ಆ್ಯಂಡ್ ಈಗ ಸೂಪರ್ ಡೂಪರಾಗಿ ಫ್ರೆಶ್ ಕೂಡ ಆಗಿದ್ದೀನಿ. ಫ್ರೆಶ್ ಆ್ಯಂಡ್ ಐ ಆಮ್ ರೆಡಿ ಲೈಕ್ ದಿಸ್. ಈಗ ಏನಂದರೆ ನಂಗೆ ಸ್ವಲ್ಪ ಒಂದು ರೌಂಡ್ ಆಚೆ ಹೋಗ್ಬಿಟ್ಟು ಬರೋಣ. ಆ್ಯಂಡ್ ಐ ಆಮ್ ಕ್ರೇವಿಂಗ್ ಫಿಶ್ ಸಿನ್ಸ್ ಫ್ರಮ್ ಎಸ್ಟರ್ಡೇ. ರಾತ್ರಿಯಿಂದಲೇ ನಂಗೆ ಫಿಶ್ ತಿನ್ಬೇಕಂತ ತುಂಬ ಆಸೆ ಆಗ್ತಿದೆ. ಎಸ್ಪೆಷಲಿ ನಮ್ಮ ಮನೆ ಹತ್ರ ಒಂದು ಫಿಶ್ ಮಾಡ್ತಾರೆ ರೋಡ್ ಸೈಡ್, ಅದೇ ತಿನ್ಬೇಕಂತ ಕ್ರೇವಿಂಗ್ಸ್ ಆಗ್ತಿರೋದು. ಸೊ ತಲೆ ಹೇಳೋಣ ಅಂತ. ಸೊ ಈವ್ನಿಂಗ್ ಆರಾಮಾಗಿ ಫಿಶ್ ತಿನ್ಕೊಂಡು ಊಟ ಮಾಡಿಕೊಂಡು ಐ ವಿಲ್ ಗೋ ಟು ಬೆಡ್.
ಕೇಮ್ ಔಟ್ ನಾನು ಹೇಳ್ದಂಗೆ ಚಂದ್ಸಂದ್ರ ರೋಡಲ್ಲಿ ಹೋಗ್ಬೇಕಾದ್ರೆ ಐ ಸಾ ದಿಸ್ ಲೇಸ್ ಅಂಗಡಿ. ಸೊ ಹಂಗಾಗಿ ಲೇಸ್ಗಳು ತೊಗೊಬಿಡೋಣ ಸ್ವಲ್ಪ ಟು ಕ್ರಿಯೇಟ್ ಡಿಫ್ರೆಂಟ್ ಹೇರ್ ಆಕ್ಸೆಸರೀಸ್, ಹೇರ್ ಸ್ಟೈಲಿಂಗ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಐ ಗಾಟ್ ಸೋ ಮಚ್ ಹ್ಯಾಪಿ. ಮಾವಿನ ಹಣ್ಣು ತೊಗೊಳಕ್ಕೆ ಬಂದಿದ್ದೀನಿ, ಯಾಕಂದರೆ ನಾನು ಈ ವರ್ಷ ಮಾವಿನ ಹಣ್ಣೇ ತಿನ್ನಲಿಲ್ಲ ಅಂದ್ಕೊತಿದ್ದೆ. ಆಲ್ಮೋಸ್ಟ್ ತಿಂದಿದ್ದೀನಿ. ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಫ್ರೆಂಡ್ ಎಲ್ಲರೂ ನಂಗೆ ಇಷ್ಟ ಅಂತ ಮಾವಿನ ಹಣ್ಣು ತಂದು ಕೊಟ್ಟಿದ್ರು. ಸೊ ಈಗ ಫೈನಲಿ ಬಟ್ ಇದು ಮಲ್ಲಿಕಾನೇನೋ ಇದು ಬರುತ್ತಲ್ಲ, ಇದು ನಾನು ತಿಂದಿರೋದೆಲ್ಲ ಟೇಸ್ಟಿಯಾಗಿತ್ತು, ಬಟ್ ಬೇರೆಯವ್ರು ತಂದು ಕೊಟ್ಟಿದ್ದು. ಪ್ರೀತಮಗೆ ಬೈತಾನೆ ಇದೆ, ನಂಗೆ ಮಾವಿನ ಹಣ್ಣು ಫೇವ್ರೇಟ್ ನೀನು ತಂದು ಕೊಟ್ಟಿಲ್ಲ ಅಂತ. ಫೈನಲಿ ಈಗ ಸರ್ಪ್ರೈಸಾಗಿ ಕರ್ಕೊಬಂದ. ಐ ವಾಂಟ್ ದಿಸ್. ದ ಫ್ರೇಗ್ರೆನ್ಸ್ ಇಸ್ ಸೋ ಟೆಂಪ್ಟಿಂಗ್ ಆ್ಯಂಡ್ ನನ್ನ ಫೇವ್ರೆಟ್ ಮಾವಿನ ಹಣ್ಣು, ಫೇವ್ರೆಟು. ಲಿಟ್ರಲಿ ಒಂದಿಂದಲ್ಲಿ ಒಂದು 5-6 ತಿಂತೀನಿ ಒಂದೇ ಸರಿ ನಾನು. 2 ಸೇರ್ಸ್ ಒಂದು ಹಾಕಿ ಇದು ಒಂದು ಫಿಶ್ ಹೇಳ್ತಿದ್ನಲ್ಲ, ಅದು ಹೈಡ್ರೇಟ್ ಆಪೋಸಿಟ್ ಇದೆ ಫಿಶ್ಶು. ಇದಕ್ಕೆ ಯಾವುದೂ ನೇಮ್ ಇಲ್ಲ, ಬಟ್ ತುಂಬ 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 ಟೇಸ್ಟಿಯಾಗಿರುತ್ತೆ. ನಾವೊಬ್ಬರೇ ಅಲ್ಲ, ಮಂಡ್ಯದಲ್ಲಿ ನನ್ನ ಸಿಸ್ಟರ್ಸು ಎಲ್ಲರೂ ಇವ್ರ ಫಿಶ್ಗೆ ಫ್ಯಾನು. ಸೊ ಇವಾಗ ತಲೆ ತೊಗೊಬರಕ್ಕೆ ಪ್ರೀತಮ್ ಹೋಗಿದ್ದಾನೆ. ನನ್ನ ಕ್ರೇವಿಂಗ್ಸ್ ಎಲ್ಲ ಫುಲ್ಫಿಲ್ ಆಗ್ತಿದೆ. ಫಿಶ್ಶು, ಮ್ಯಾಂಗೋ, ಆಲ್ ದ್ಯಾಟ್. ಬಂದ ತಕ್ಷಣವೇ ನಾನು ಆರ್ನ ಪಾರ್ಟ್ನರ್ ಇಬ್ಬರು ಮ್ಯಾಂಗೋಸ್ ತಿಂತಾಯಿದ್ದೀವಿ. ಆ್ಯಂಡ್ ಹೌ ಮಚ್ ಟೇಸ್ಟಿ ಇಟ್ ಈಸ್ ಅಂದರೆ, ಪ್ರೀತಮ್ಗೆ ಮ್ಯಾಂಗೋಸು ಅದು ಇದೆಲ್ಲ ಇಷ್ಟ ಇಲ್ಲ, ಆದರೂ ತಿಂತಾ ಇದ್ದಾನೆ ನಮ್ಮ ಜೊತೆ ಸೇರ್ಕೊಂಡು. ಸೋ ಗುಡ್. ಮ್ಯಾಂಗೋ ಸೀಸನ್ ಏನು ಮುಗ್ದೋಗ್ತಾ ಇದೆ, ಇವಾಗ ತಿಂತಾ ಇದೆ. Here is the fish. Me and Preetham, we are doing like a fish party, and here is the prawns. I can't wait to dig in. Yes, after so many days, TV nodta, let me have aram se. The next morning. Hi you guys, it's been afternoon and I'm super duper fresh and ready. ಎಲ್ಲಿಗೆ ಅಂದರೆ ನನ್ನ ವರ್ಕ್ಗೆ. ಸೊ 3 o'clock ಎಲ್ಲ ನಾನು ಅವ್ರ ಪ್ಲೇಸಲ್ಲಿ ಇರಬೇಕು. ನಮ್ಮ ಮನೆಯಿಂದ ಇಲ್ಲೇ ಒಂದು 10 minutes ಅಷ್ಟೇ. ಇಬ್ಬರನ್ನ ರೆಡಿ ಮಾಡಬೇಕು ಫಾರ್ ಅ ಹೌಸ್ ಸೆರೆಮನಿ, ಹೌಸ್ ವಾರ್ಮಿಂಗ್ ಥಿಂಗ್. ಸೊ ಇವತ್ತು ಹಿಂದಿನ ದಿನ, ಸೊ ನಾಳೆನೂ ಅವ್ರದ್ದೇ ಅಗೇನ್ ಬುಕ್ಕಿಂಗ್ ಇದೆ ಇಬ್ಬರನ್ನ ರೆಡಿ ಮಾಡೋದಕ್ಕೆ. ಐ ಆಮ್ pumped and excited to work, to create new looks and to make their big day special. I'm ready like this. Let's go. ಏನಿಲ್ಲ, 1-2 hours 3 hours ಕೆಲಸ ಅಷ್ಟೇ, ಮುಗಿಸ್ಕೊಂಡು ಬರೋಣ. Let's go. The next morning.
2,000 years later. ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗ್ತಿದೆ ನಾನು ಎಲ್ಲಿದ್ದೀನಿ ಅಂತ. ಐ ಮೀನ್ ಮಂಡ್ಯ. ಆ್ಯಂಡ್ ನನಗೆ ನಾನೇ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಕೊಳ್ಬೇಕು. ರ್ಯಾಂಡಮ್ ವೀಕ್ಲಿ ಅಥವಾ ವೀಕೆಂಡ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದು ತುಂಬ ರ್ಯಾಂಡಮ್ ಆಗೋಯ್ತು. ನಾನು ಈ ವಿಡಿಯೋಗೆ ಲೈಕ್ ಆಫ್ಟರ್ 3 ವೀಕ್ಸ್ 2 ವೀಕ್ಸ್ ಮೊನ್ನೆಗೆ ಲಾಸ್ಟ್ ಸಂಡೇಗೆ ಆಗೋಯ್ತು. 3 ವೀಕ್ಸ್ ಬಿಟ್ಟು ಐ ಆಮ್ ಕಮಿಂಗ್ ಹಿಯರ್. ಸೊ ಲಾಸ್ಟ್ ಆರ್ಡರ್ ಮುಗಿಸಿದ್ನಲ್ಲ, ವೀಕೆಂಡ ವೀಕ್ 10 ಐ ಡೋಂಟ್ ಇವನ್ ರಿಮೆಂಬರ್ ದ್ಯಾಟ್. ಸೊ ಅಂತೂ ಆರ್ಡರ್ ಮುಗಿಸಿ ಬಂದು ಸ್ವಲ್ಪ ಚಿಲ್ ಮಾಡೋಣ ಆ ಥರ ಎಲ್ಲ ಏನೇನೋ ಪ್ಲ್ಯಾನ್ಸ್ ಇತ್ತು. ಬಟ್ ಆರ್ಡರ್ ಮುಗಿಸಿ ನನ್ನ ಮನೆಗೂ ಕೂಡ ಬರಲಿಲ್ಲ. ನಾನು ಪ್ರೀತಮ್ರಲ್ಲಿ ವಿತಿನ್ 1 hour ವಿ ವರ್ ಇನ್ ಮಂಡ್ಯ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ಥಿಂಗ್ಸ್ ಗೋಯಿಂಗ್ ಆನ್, ಆಲ್ ದಟ್ ಕ್ಯೂಸ್ ಅದೆಲ್ಲ. ಸೊ ಹಾಗಾಗಿ ನಾನು ಪ್ರೀತಮ್ ಮಂಡ್ಯಕ್ಕೆ ಬರಬೇಕಾಯ್ತು. ಆ್ಯಂಡ್ ನಾನು ಇಲ್ಲೇ ಸ್ಟೇ ಮಾಡಬೇಕಾಗಿ ಬಂದು. ಪ್ರೀತಮ್ ಕೂಡ ಸ್ವಲ್ಪ ದಿನ ಇದ್ದ, ಬಟ್ ಆಮೇಲೆ ಅವ್ನು ಹೋದ. ಆಬ್ವಿಯಸ್ಲಿ ಹಿ ಹ್ಯಾಸ್ ಇಸ್ ವರ್ಕ್ ಆ್ಯಂಡ್ ಆಲ್ ದಟ್. ಸೊ ನಾನು ಇಲ್ಲೇ ಇರಬೇಕಾಗಿರೋ ಪರಿಸ್ಥಿತಿ ಬಂತು. ಆ್ಯಂಡ್ ಏನು ತೊಗೊಂಡು ಬಂದು ಕ್ಯಾರಿ ಮಾಡಿರಲಿಲ್ಲ ಕ್ಲಾತ್ಸು. ಸೊ 2 ವೀಕ್ಸ್ ವೀಕೆಂಡ್ಸಲ್ಲಿ ಪ್ರೀತಮ್ ಬಂದು ಹೋಗಿ ಮಾಡೋದಲ್ಲ, ಹೆಂಗೋ ಅವನ ಹತ್ರ ನಾನು ಬಟ್ಟೆಗಳೆಲ್ಲ ತರಿಸ್ಕೊಂಡೆ. ಸ್ವಲ್ಪ ಎಸೆನ್ಷಿಯಲ್ಸ್ ಎಲ್ಲ ಹಂಗೂ ಅದು ಮಾಡ್ತೋಯ್ತು ಇದು ಮಾಡ್ತೋಯ್ತು ಅಂತ ಕೊನೆಗೆ ಆರ್ಡರೇ ಮಾಡ್ಕೊತಾ ಇದ್ದೀನಿ ಒಂದೊಂದು. ಸೊ ಅಲ್ಲಿಗೆ 3 ವೀಕ್ಸಿಂದ ಐ ಆಮ್ ಇನ್ ಮಂಡ್ಯ. ಇವಾಗ ಮೈ ಮೈಂಡ್ ಸ್ಟೇಟ್ ಈಸ್ ಲೈಕ್ ಬಿಟ್ ಓಕೆ, ಬಿಟ್ ಚಿಲ್ಡ್. ಒಂದು ಸ್ವಲ್ಪ ಕರೇಜ್ ಬಂದಿದೆ, ಆಲ್ ದಟ್. ಅದಕ್ಕೆ ಮತ್ತೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಾ ಇದ್ದೀನಿ. ಮಂಡ್ಯದಲ್ಲಿ 1 ಮಂತ್ ಇರ್ತೀನಿ ನನಗೆ ಗೊತ್ತಿರೋಂಗೆ. ಈಗ ಜುಲೈ ಡೇಟ್ ಹೇಳಬೇಕಾದ್ರೆ ಇವತ್ತು ಜುಲೈ 9th. ಸೊ ಇವತ್ತಿಂದ ನಾನು ನೆಕ್ಸ್ಟ್ 1 ಮಂತ್ ಇರ್ತೀನಿ. ಸೊ ಅದಕ್ಕೆ ಅಂದ್ಕೊಂಡೆ ಎನಿಹೋ 1 ಮಂತ್ ಇಲ್ಲಿರ್ತೀನಿ. ಈಗ ಆಲ್ರೆಡಿ ಬಂದೆ 2 ವೀಕ್ಸ್ 3 ವೀಕ್ಸ್ ಆಗ್ತಿದೆ, ಇನ್ನೂ 1 ಮಂತ್ ಇರ್ತೀನಿ. ಸೊ ನಾನು ಯಾಕೆ ಡ್ರೈವಿಂಗ್ ಕಲಿತು ಮುಗಿಸ್ಬಿಡ್ಬಾರ್ದು ಅಂತ ನನಗಿತ್ತು ಈ ಮಂತ್ ಡ್ರೈವಿಂಗ್ ಸೇರ್ಕೋಬೇಕಂತ. ಬ್ಯಾಂಗ್ಳೂರಲ್ಲಿದ್ದರೆ ಬ್ಯಾಂಗ್ಳೂರಲ್ಲಿ ಜಾಯ್ನ್ ಆಗ್ತೀನಿ, ಮಂಡ್ಯಕ್ಕೆ ಬಂದು ಮಂಡ್ಯದಲ್ಲಿ ಏನಾರು ಇದ್ದರೆ ಮಂಡ್ಯದಲ್ಲೇ ಜಾಯ್ನ್ ಆಗೋಣ ಅನ್ನೋ ಥರ. ಸೊ ಇವಾಗ 2 ವೀಕ್ಸ್ 3 ವೀಕ್ಸ್ ಹಾರ್ಡ್ಲಿ ಬ್ರೇಕ್ ಕೊಟ್ಟಿದ್ದೀನಿ. ಸೊ ಎಲ್ಲ ಸುಧಾರಿಸಿದೆ, ಎವ್ರಿಥಿಂಗ್ ಈಸ್ ಲೈಕ್ ಬಿಟ್ ನಾರ್ಮಲ್, ಆಲ್ ದ್ಯಾಟ್. ಸೊ ವೀಕೆಂಡ್ಸ್ ಎನಿಹೋ ಪ್ರೀತಮ್ ವಿಲ್ ಕಮ್ ಆ್ಯಂಡ್ ಗೋ. ಸೊ ಐ ಥಾಟ್ ಇಟ್ಸ್ ರೈಟ್ ಟೈಮ್ ವಿಲ್ ಜಾಯ್ನ್ ಟು ದ ಡ್ರೈವಿಂಗ್ ಅಂತ. ಅಂದರೆ ಕಾರ್ ಡ್ರೈವಿಂಗು ನಂಗೆ ಬರೋದಿಲ್ಲ, ನಂಗೆ ಕಲಿಬೇಕು ಅನ್ನೋದಿದೆ. ಸೊ ನನಗೆ ತುಂಬ ಲಾಂಗ್ ಇಯರ್ಸ್ ಎಗೋನೆ ನಮ್ಮಮ್ಮ ಹೇಳಿದ್ರು ಸೊ ಕಲ್ತ್ಕೋ ಅಂತ. ಅವಾಗ ನಂಗೆ ಒಂಥರ ಆಯಿತು, ಕಲ್ತ್ರೆ ಇಮಿಡಿಯೇಟ್ ಕಾರ್ ತೊಗೋಬೇಕು, ಕಲ್ತ್ರೆ ಐ ವಾಂಟ್ ಟು ಪರ್ಚೇಸ್ ಕಾರ್ ಆ್ಯಂಡ್ ಐ ಶುಡ್ ಡ್ರೈವ್. ಆ ಥರ ಸುಮ್ಮನೆ ಕಲ್ತ್ಬಿಟ್ಟು ಸುಮ್ಮನೆ ಏನೋ DLಗೋಸ್ಕರ ಕಲ್ತ್ಬಿಟ್ಟು ಇರೋದಲ್ಲ ಅಂತ. ಈಗ ಐ ಡೂ ರಿಗ್ರೆಟ್ ಅಬೌಟ್ ಇಟ್. ನಮ್ಮಮ್ಮ ಹೇಳ್ದಾಗ ಕಲಿಬೇಕಿತ್ತು ಅಂತ. ಸೊ ಅದಕ್ಕೆ ನಾನು ಅಂದ್ಕೊಂಡಿದ್ದೆ, ಲಾಸ್ಟ್ ಇಯರೇ ನನಗಿತ್ತು ಆ್ಯಕ್ಚುಲಿ ಕಲಿಬೇಕಂತ. ನಾನು ಇವಾಗ ಫ್ರೀ ಇದ್ದೀನಿ ಇಲ್ಲಿ, ಬಟ್ ಮುಂಚೆ ಥರ ಆರಾಮಾಗಿಲ್ಲ. ಬೆಳಗ್ಗೆ ಎದ್ದು ತಿಂಡಿ ಬ್ರೇಕ್ಫಾಸ್ಟ್ ಮತ್ತು ಅಡುಗೆ ಮಾಡಿಬಿಟ್ರೆ ಮುಗ್ದೋಯ್ತು. ಆಮೇಲೆ ಐ ಆಮ್ ಫ್ರೀ. ಅದಕ್ಕೇ ಇವಾಗ ನಾನು ಡ್ರೈವಿಂಗ್ ಸೇರ್ಕೊಂಡಿದ್ದೀನಿ. ಇವತ್ತು ನನ್ನ ಫಸ್ಟ್ ಡೇ. ನಾನು ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂದರೆ ಮಚ್ ಎಕ್ಸೈಟೆಡ್. ನನ್ನ ಫೇಸ್ ಅಥವಾ ನಾನು ಇದರಲ್ಲಿ ಇವಾಗ ನಿಮ್ಗೆ ಅನಿಸ್ತಾನೆ ಇರ್ಬೋದು, ಬಿಕಾಸ್ ಬಿಫೋರ್ ಅನುಷಾಗೂ ಇವಾಗ ಅಂತ, ಬಿಕಾಸ್ ಐ ಆಮ್ ಬಿಟ್ ಟಯರ್ಡ್ ಆ್ಯಂಡ್ ಆಲ್ ದಟ್, ಮೈ ಎನರ್ಜಿ ಈಸ್ ಗಾನ್. ಸೊ ಆ ಥರ ಸ್ವಲ್ಪ ಅದಕ್ಕೆ. ಅದು ಬಿಟ್ಟರೆ ಹೊಸದೇನೋ ಕಲಿತಾ ಇದ್ದೀನಿ. ಡ್ರೈವಿಂಗ್ ಸೀಟಲ್ಲಿ ಕುತ್ಕೊತಾ ಇರೋದು. ಐ ಆಮ್ ಟೂ ಮಚ್ ಎಕ್ಸೈಟೆಡ್. ನೆನ್ನೆ ಹೋಗಬೇಕಿತ್ತು, ಮೊನ್ನೆ, ಬಟ್ ಅಗೇನ್ ನಾವು ಮೊನ್ನೆ ಪ್ರೀತಮ್ ಬಂದಿದ್ದ. ಸೊ ನಾವು ಮೈಸೂರಿಗೆಲ್ಲ ಹೋಗಿದ್ವಿ ಸ್ವಲ್ಪ ಪರ್ಸ್ನಲ್ ವರ್ಕಲ್ಲಿ, ಹಾಗಾಗಿ ಐ ಕುಡೆಂಟ್. ಸೊ ಇವತ್ತು ಹೋಗ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಂದರೆ, ಸೊ ನಾನು ಲಾಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನನಗೆ ಐ ಥಿಂಕ್ 3 to 4 years ಇವಾಗ. ನಾನು ಜುಲೈ 9th ಸ್ಟಾರ್ಟ್ ಮಾಡಿದ್ದು. ನನ್ನ ಸಿಸ್ಟರ್ ಬರ್ತ್ಡೇ ದಿನದಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು, ನಾನು ಫಸ್ಟ್ ಮಾಡಿದ್ದು. ಆ್ಯಂಡ್ ಇವತ್ತು ಜುಲೈ 9th ನನ್ನ ಸಿಸ್ಟರ್ ಬರ್ತ್ಡೇ. ಅದು ಹೆಂಗೆ ಅಂತ ಗೊತ್ತಿಲ್ಲ. ನಾನು ಈ ವರ್ಷವೂ ಅಷ್ಟೇ ನನ್ನ ಸಿಸ್ಟರ್ ಬರ್ತ್ಡೇಗೆ ಇರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ನನಗೆ ಈ ತಿಂಗಳು ತುಂಬ ಪ್ಲ್ಯಾನ್ ಇತ್ತು ಜುಲೈ ಮಂತು, ಬಿಕಾಸ್ ಒಂದು ಆರ್ಡರ್ ಇಲ್ಲ ಆಬ್ವಿಯಸ್ಲಿ. ಮೇಕಪ್ ಆರ್ಟಿಸ್ಟ್ಗಳಿಗೆ ಈಗ ಕೆಲಸ ಇರೋಲ್ಲ. ಸೊ ತುಂಬ ಶೂಟ್ಸ್ ಮಾಡಬೇಕು, ತುಂಬ ಚಾಲೆಂಜಸ್ ಮಾಡಬೇಕು, ವಿಡಿಯೋಸ್ ಲೈಕ್ ಶಾಪಿಂಗ್ ಚಾಲೆಂಜಸ್ ಆಗಿರ್ಬೋದು, ರ್ಯಾಂಡಮ್ ವ್ಲಾಗ್ ಆಗಿರ್ಬೋದು, ಎಷ್ಟೊಂದು ಕಂಟೆಂಟ್ ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೆ. ಬ್ಯಾಕ್ ಟು ಬ್ಯಾಕ್ ಫಿಲ್ಮ್ಸ್ ಮಾಡಬೇಕು, ಹಾಲ್ ವಿಡಿಯೋಸ್ ಮಾಡಬೇಕು, ಆ ಥರ ಎಲ್ಲ. ಬಟ್ ಏನು ಮಾಡೋದು, ನನ್ನ ಪ್ಲ್ಯಾನೇ ಒಂದಿತ್ತು, ಗಾಡ್ ಹ್ಯಾಸ್ ಇಟ್ಸ್ ಓನ್ ಪ್ಲ್ಯಾನ್ ಅನ್ನೋ ಥರ. ಐ ಕುಡಂಟ್ ಆ್ಯಂಡ್ ಐ ಆಮ್ ಹಿಯರ್ ನವ್. ನಾನು ಇಲ್ಲಿ ಬಂದು ನಾನು ಈ ಥರ ಸ್ವಲ್ಪ ಪರ್ಸ್ನಲ್ ಥಿಂಗ್ಸಲ್ಲಿ ಬ್ಯುಸಿ ಆಗಿದೆ, ಟೆನ್ಸ್ಡ್ ಆಗಿದೆ, ಆಲ್ ದಟ್. ಸೊ ನನಗೆ ಏನು ತೊಗೋಬೇಕು, ಅವಳಿಗೆ ಏನು ಮಾಡ್ಬೇಕು ನಾನು ಆ್ಯಕ್ಚುಲಿ ನನಗೆ ಹೊಳಿಲಿಲ್ಲ. ಆ್ಯಂಡ್ ನಾನು ಬ್ಯಾಂಗ್ಳೂರಲ್ಲಿದ್ದರೆ ಏನಾದ್ರು ಪರ್ಚೇಸ್ ಮಾಡ್ತಿದ್ದೆ. ಲಾಸ್ಟ್ ಟೈಮ್ ಐ ಗಾಟ್ ಹರ್ ಟೋಟ್ ಬ್ಯಾಗ್ ಥರ. ಸೊ ಈ ಸರಿ ರ್ಯಾಂಡಮ್ ಆಗಿ ಐ ಆರ್ಡರ್ಡ್ ಫ್ರಮ್ ಮಿಂತ್ರಾ ಕುರ್ತಾ ಸೆಟ್ಟು. ಐ ಶೋ ಯು ಆಲ್. ಅವಳಿಗೆ ಗೊತ್ತಿಲ್ಲ ನಾನು ಈಗ ತೊಗೊಂಡಿದ್ದೀನಿ ಅಂತ. ದಿಸ್ ಇಸ್ ಹೌ ದ ಕುರ್ತಾ ಸೆಟ್ ಈಸ್. ಇಟ್ಸ್ ಗುಡ್, ಇಟ್ಸ್ ಪ್ಯೂರ್ ಕಾಟನ್ನು. ದುಪ್ಪಟ್ಟ ಇದೆ, ಲೈಕ್ ಪ್ಯಾಂಟ್ ಇದೆ ಮತ್ತು ಟಾಪ್ ಇದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಲಾಸ್ಟ್ ಇಯರು ಅಷ್ಟೇ ಅವಳು ಬರ್ಡೇಗೆ ಬರಬೇಕನ್ನೋ ಪ್ಲ್ಯಾನೇ ಇರಲಿಲ್ಲ. ಮಂಡ್ಯದಲ್ಲಿದೆ. ಈ ವರ್ಷವೂ ಅಷ್ಟೇ ನಾನು ಅಂದ್ಕೊಂಡೇ ಇರಲಿಲ್ಲ. ಇದು ನಮ್ಮಮ್ಮನೇ ಲೈಕ್ ನಮ್ಮ ಮನೆಗೆ ಬರ್ತಾರೆ. ಸೊ ಆ ಥರ ಏನೇನೋ ಪ್ಲ್ಯಾನ್ ಇತ್ತು ನನಗೆ, ಶೂಟ್ಸ್ ಎಲ್ಲ ಮಾಡ್ಬೇಕು ನಾನು ಹೇಳೋದ್ನಲ್ಲ ಆ ಥರ. ಬಟ್ ಇವಾಗ ಇಲ್ಲಿದ್ದೀನಿ. ಏನೋ ಗೊತ್ತಿಲ್ಲ, ಅವಳ ಬರ್ಡೇ 1 ವರ್ಷನೂ ಮಿಸ್ ಮಾಡಿಲ್ಲ. ಹೆಂಗಾರು ಮಾಡಿ ಇರ್ತೀನಿ, ಅದೇ ಥರ ಆಯಿತು. ಅವಳ ಬರ್ಡೇ ದಿನ ಏನಾದ್ರು ಒಂದು ಸ್ಟಾರ್ಟ್ ಮಾಡ್ತೀನಿ, ಅಥವಾ ಏನಾದ್ರು ಒಂದು ಸಿಗುತ್ತೆ ಪರ್ಚೇಸ್ ಮಾಡಿರ್ತೀನಿ, ಇಲ್ಲ
ಆರ್ ಒಂದು ನ್ಯೂ ಥಿಂಗ್ ಕಲಿತೀನಿ, ಆ ಥರ ಸಮಥಿಂಗ್ ಒನ್ ಆರ್ ದ ಅದರ್ ಥಿಂಗ್ ವಿಲ್ ಹ್ಯಾಪನ್. ಸಾಕು ಇಷ್ಟು ಬ್ಲಾಬ್ಲರ್. ಬಟ್ ನಾನು ಹೇಳ್ಬೇಕು ಅಂದ್ಕೊಂಡೆ, ನಾನು ಇಷ್ಟು ದಿನ ಎಲ್ಲೋ ಹೋಗಿದ್ದೆ ಏನು ಅಥವಾ ವಿಡಿಯೋಸ್ ಬರ್ತಿಲ್ಲ ಅಂತ ಪಾಪ ನೀವು ಕಮೆಂಟ್ಸಲ್ಲಿ ಕೇಳ್ತೀರಾ, ಕೆಲವರು DM ಮಾಡ್ತೀರಾ ಇನ್ಸ್ಟಾಗೆ ಬಂದು. ಸೊ ಅದಕ್ಕೇ ಇನ್ನು 1 ಮಂತ್ ಅಥವಾ ಇನ್ನೊಂದು ಸ್ವಲ್ಪ ದಿನ ವಿಡಿಯೋಸ್ ಬರೋದು ಸ್ವಲ್ಪ ಕಮ್ಮಿನೇ. ಬಿಕಾಸ್ ನಾನು ಮಂಡ್ಯದಲ್ಲಿದ್ದೀನಿ. ಇಲ್ಲಿ ಸ್ವಲ್ಪ ನನ್ನ ಪರ್ಸ್ನಲ್ ಥಿಂಗ್ಸಲ್ಲಿ, ಪರ್ಸ್ನಲ್ ಸ್ಟಫಲ್ಲಿ ಐ ಆಮ್ ಸ್ಟಕ್ ಹಿಯರ್. ಅಟ್ ದ ಸೇಮ್ ಟೈಮ್ ಐ ವಾಂಟ್ ಟೇಕ್ ಕೇರ್ ಆಫ್ ಮೈ ಮದರ್. ಆ ಥರ ಇಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡೋ ಮೂಡಲ್ಲೂ ಇಲ್ಲ, ಮೈಂಡ್ಸೆಟ್ಟಲ್ಲೂ ಇಲ್ಲ. ಆದಷ್ಟು ವ್ಲಾಗ್ ಮಾಡೋಕ್ಕೂ ಟ್ರೈ ಮಾಡ್ತೀನಿ. ಯಾವಾಗಾದ್ರು ರ್ಯಾಂಡಮ್ ಏನಾದ್ರು ಕಂಟೆಂಟ್ ಇದೆ ಅಂದರೆ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಟಿಲ್ ದೆನ್ ಬೇರ್ ವಿತ್ ಮೀ, ಸ್ಟಿಕ್ ವಿತ್ ಮೀ. ನಾವು ಲೆಟ್ಸ್ ಗೋ. ಫಸ್ಟೇ ಕಾರ್ ಡ್ರೈವಿಂಗ್ ಹೋಗ್ತೀರಾ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಏನನ್ನಿಸ್ತು ಎಲ್ಲ ಬಂದು ಮತ್ತೆ ನಿಮ್ಮ ಜೊತೆ ಬ್ಲಾಬ್ಲರ್ ಮಾಡೋದಿದೆ. ನಾವು ಲೆಟ್ಸ್ ಗೋ. ಕಾರ್ ಡ್ರೈವಿಂಗ್ ಮುಗಿಸ್ಕೊಂಡು ನಮ್ಮ ಅಕ್ಕ ಮನೆಗೆ ಹೋಗಿ ಒಂದು ಚಿಕ್ಕ ಕೇಕ್ ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಕೇಕ್ ತೊಗೊಂಡು ಹೋಗಿ ಡ್ರೆಸ್ಸು ಎಲ್ಲ ಕೊಟ್ಬಿಟ್ಟು ಬರೋಣ. ಈವ್ನಿಂಗ್ ಗೊತ್ತಿಲ್ಲ ಟ್ರೀಟ್ಗೆಲ್ಲರೂ ಹೋಗ್ತೀನಾ ಅಥವಾ ಇಲ್ವಾ, ನಾನು ಮನೆಯಲ್ಲೇ ಇರ್ತೀನಿ. ಐ ಆಮ್ ನಾಟ್ ಶ್ಯೂರ್. ಎಸ್, ಐ ಆಮ್ ಬ್ಯಾಕ್ ಫ್ರಮ್ ಡ್ರೈವಿಂಗ್ ಕ್ಲಾಸ್. ಫಸ್ಟ್ ಡೇ ನನಗೆ ಯಾಕೋ ಸ್ಟ್ರೆಂತೇ ಇಲ್ಲ ಅಂತ ಅನಿಸ್ತು. ಕ್ಲಚ್ ಹಿಡಿಯೋಕ್ಕೆ ಆಗಿರ್ಬೋದು, ಸ್ಟೇರಿಂಗ್ ಹಿಡ್ಕೊಳ್ಳೋಕ್ಕೆ ಆಗಿರ್ಬೋದು, ಐ ನೀಡ್ ಸಮ್ ಸ್ಟ್ರೆಂತ್ ಅಂತ ಅನಿಸ್ತು ಫಸ್ಟ್ ಥಿಂಗ್. ಆ್ಯಂಡ್ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಏನಿಲ್ಲ, ಸ್ಟೇರಿಂಗ್ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದೇ ಹೇಳಿದ್ರು, ಇಂಡಿಕೇಟರ್ ಹಾಕೋದು ಹೇಳಿದ್ರು, ಆ್ಯಂಡ್ ಸೈಡ್ ಆ ಕಡೆ ಈ ಕಡೆ ಮಿರರ್ ನೋಡ್ಕೊಂಡು ಹೋಗೋದೆಲ್ಲ. ಸೊ ಇಟ್ ವಾಸ್ ಟಫ್ ಅನಿಸ್ತು ನನಗೆ, ಬಿಕಾಸ್ ನಂಗೆ ಸ್ಟೇರಿಂಗ್ ಬ್ಯಾಲೆನ್ಸ್ ಸಿಗಲಿಲ್ಲ. ಐ ನೋ ಫಸ್ಟ್ ಡೇಗೆ ನಾನು ಇಷ್ಟೊಂದೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಟೂ ಮಚ್ ನನಗೆ ಗೊತ್ತು. ಬಟ್ ಓಕೆ, ನೋಡೋಣ ಹೋಗ್ತಾ ಹೆಂಗಿರುತ್ತೆ. ಬಟ್ ಇಟ್ ವಾಸ್ ನೈಸ್. ಬೈ ದ ವೇ, ನಾನು ಯಾವ ಡ್ರೈವಿಂಗ್ ಕ್ಲಾಸ್ ಹೋಗ್ತಿದ್ದೀನಿ ಅಂದರೆ ನಿಧಿ ಡ್ರೈವಿಂಗ್ ಸ್ಕೂಲ್ ಮಂಡ್ಯ. ಆ್ಯಂಡ್ ಹೇಳ್ಕೊಡ್ತಾ ಇರೋರು ಅಷ್ಟೇ, ಈಸ್ ಫ್ರೆಂಡ್ಲಿ, ಚೆನ್ನಾಗಿ ಹೇಳ್ಕೊಡ್ತಾರೆ. ಲೈಕ್ ವೇವ್ ಲೆಂತ್ ಅಥವಾ ಏನದು ಮ್ಯಾಚ್ ಆಗುತ್ತೆ ಹೇಳ್ಕೊಡ್ತಾರೆ ಅಂತ ಅನಿಸ್ತು. ಇಟ್ ವಾಸ್ ನೈಸ್. ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾಳೆ ನೋಡೋಣ. ಅವ್ರಿಗೆ ಸ್ವಲ್ಪ ನಾನು ಓದಿಸ್ತಾ ಇರೋದೇನೋ ಕ್ಲಿಪ್ಪಿಂಗ್ ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಈಗ ನಾನು ನಮ್ಮ ಅಕ್ಕ ಮನೆಗೆ ಬಂದಿದ್ದೀನಿ. ನೋಡಿದ್ರಲ್ಲ, ಡ್ರೆಸ್ ಎತ್ಕೊಂಡಿದ್ದೀನಿ. ಸೊ ಈಗ ಶರದಿ ಬಂದ್ಲು. ಈಗ ಜಸ್ಟು ನಾನು ಶರದಿ ಹೋಗಿ ಒಂದು ಕೇಕ್ ತೊಗೊಬರೋಣ ಅನ್ಕೋತಿದ್ದೀವಿ. ಈಗ ತೊಗೊಬರೋದಾ ಅಥವಾ ಈವ್ನಿಂಗ್ ಡಿನ್ನರ್ಗೆ ಹೋಗೋಣ ಅನ್ಕೋತಿದ್ದೀವಿ. ಅವಾಗ ಕಟ್ ಮಾಡಿಸೋದಾ, ಅವಾಗ ಕೊಡ್ಲಾ ಗಿಫ್ಟು, ಇವಾಗ ಕೊಡ್ಲಾ, ಏನು ಕನ್ಫ್ಯೂಷನಲ್ಲಿದೆ. ಈಗ ಶರದಿ ಮೇಲೋಗಿ ಫ್ರೆಶ್ ಆಗ್ತಿದ್ದಾಳೆ ಅವಳು ರೂಮಲ್ಲಿ. ಫಸ್ಟ್ ಅವಳು ಫ್ರೆಶ್ ಆಗಿಬಿಟ್ಟು ಬರಲಿ, ದೆನ್ ವಿ ವಿಲ್ ಡಿಸೈಡ್. ನಾನು ಶರದಿ ಜಸ್ಟ್ ಬೇಕ್ ಹೋಗ್ತಿದ್ದೀವಿ. ಜಸ್ಟ್ ಬೇಕ್ ಹೋಗಿ ಕೇಕ್ ತೊಗೊಬರೋಣ. ನೋಡೋಣ. ಮತ್ತೆ ಇನ್ನೇನು ತೊಗೋಬೇಕು ಶರದಿ? ಅದು ಇವತ್ತು ಬೇಡ, ಸ್ಯಾಟರ್ಡೆ ಹೋಗೋಣ. ಆ್ಯಕ್ಚುಲಿ ನಾನು ಶರದಿ ಸ್ಯಾಟರ್ಡೆ ಝುಡಿಯೋ, ಈಸಿ ಬೈ, ಆಮೇಲೆ ಚುರುಮುರಿ ಎಲ್ಲ ತಿನ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಮೊನ್ನೆ ಸ್ಯಾಟರ್ಡೇನೇ ಕರೆದೆ, ಅವಳಿಗೇನೋ ಟೆಸ್ಟ್ ಇದೆ ಅಂತ ಅವಳು ಬರಲಿಲ್ಲ. ಸೊ ಅದು ಇವಾಗ ಅಲ್ಲೋಗೋದು ಅಂದ್ಕೊಂಡಿದ್ದಾಳೆ ಅವಳು. ಇಲ್ಲ, ವಿಲ್ ಗೋ ಫಾರ್ ಜಸ್ಟ್ ಬೇಕಲ್ಲಿ ಸ್ಮಾಲ್ ಕೇಕ್ ತೊಗೊಬರೋಣ. ಕಟ್ ಮಾಡ್ಸೋದು ಬೇಡ, ಬೇಕಾದ್ರೆ ಡಿನ್ನರ್ಗೆ ಹೋಗ್ತೀವಲ್ಲ ಆವಾಗಲೇ ಕಟ್ ಮಾಡ್ಸೋಣ. ಆ್ಯಂಡ್ ಭಾಳ ಡ್ರೆಸ್ ಇದೆ, ತೋರಿಸ್ತೀನಿ. ಏನಿಲ್ಲ, ಫ್ರಿಡ್ಜಲ್ಲೇ ಇಡು, ಚಿಕ್ಕದು ತಂದಿರೋದು ಗೊತ್ತಾಗಲಿ, ಏನು ತೊಂದರೆ ಇಲ್ಲ. ಬೇರೆ ಇದೆಯಾ ಆಪ್ಷನ್ಸು? ಓಕೆ, ಇದೆರಡು ಅದೇ ಸೇಮೇನಾ? ತುಂಬ ಚೆನ್ನಾಗಿದೆ. ಬಟ್ ರೆಡ್ ವೆಲ್ವೆಟ್ ಬೇಡ. ಇದು ಈ ಫ್ಲೇವರು ಅದು ತೊಗೊಂಡಿದ್ವಲ್ಲ, ಇದು ಬ್ಲೂಬೆರಿ ಚಿಕ್ಕಿ ಅಷ್ಟು. ಬೇಡ ಬಿಡು, ಒಂದು ಫ್ರೆಂಡ್ ಕಟ್ ಮಾಡಿಸಿದ ಅಷ್ಟು. ಇದು ನೋಡು ಚೆನ್ನಾಗಿದೆ, ಇದೇ ಇರಲಿ ಬಿಡಿ. ಇದು ಪೇಸ್ಟ್ರಿನೇನಾ? ಈಗ ನಾನು ಶರದಿ ಸರ್ಪ್ರೈಸ್ ಮಾಡೋ ಥರ. ಸೊ ಡ್ರೆಸ್ಸು, ಯಾಕಂದರೆ ಇದು ಹಿಂಗೆ ತಂದಿದ್ದೀನಿ, ಅವಳೇನಾರು ರಿಟರ್ನ್ ಎಕ್ಸ್ಚೇಂಜ್ ಮಾಡೋದಾದರೆ ಮಾಡ್ಕೊಳ್ಳಿ ಅಂತ. ಸೊ ಜೊತೆಗೆ ಕೇಕು. ಎಸ್, ರೆಡಿ. ಇವಾಗ ಹಿಂಗೆ ಹಿಡ್ಕೊಂಡೋಗಿ ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ವಿಶ್ ಮಾಡೋಣ. ನಾನು ನೀಟಾಗಿ ವಿಶೇ ಮಾಡಿಲ್ಲ, ಸೊ ಇದೇ ಪ್ಲ್ಯಾನ್ ಇತ್ತು. ಹಂಗಾಗಿ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಎಲ್ಲಿ ಹೋಗಿದ್ರಿ ಅಂತ ಇವಳಿಗೆ ಆ ಚಿಂತೆ. ಅಲ್ಲೇ ಕಟ್ ಮಾಡೋಣ ಬಿಡು, ಇಲ್ಲಿ ಮಾಡ್ಲಿಲ್ಲ ಅಂದ್ರೆ ಇಟ್ಟಿರೋಣ. ಬಟ್ ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿ. ಈ ಕೇಕ್ ಮೇಕಿಂಗ್ ಇದ್ರಿದೆ, ಒಂಥರ ಆಕ್ಟಿವಿಟಿ ಇದೆ ಬ್ಯಾಂಗ್ಳೂರಲ್ಲಿ, ಒರಿಯನ್ ಮಾಲಲ್ಲಿ. ಅಲ್ಲಿಗೆ ನಾನು ಶರದಿ ಹೋದಾಗ ಮಾಡ್ತೀವಿ ವಿಡಿಯೋ ಕಾಲ್. ಫಸ್ಟ್ ಅಕ್ಕ, ನಾನು ಇನ್ನೂ ಗಿಫ್ಟ್ ಕೊಟ್ಟೇ ಇಲ್ಲ ಶರದಿ. ನಾವು ಓಪನ್ ಮಾಡಿ ಏನು ಚೆನ್ನಾಗಿದೆಯಾ, ಬೇಕಾದ್ರೆ ಎಕ್ಸ್ಚೇಂಜ್ ಮಾಡ್ಕೊ ಮಿಂತ್ರದಲ್ಲಿ. ಇದು ನಮ್ಮ ಸುಕ್ಕು ಮಾಡಿರೋದು, ಅವನೇ ಕೈಯಾರೆ. ವಾವ್, ಪರವಾಗಿಲ್ಲ. ಶರದಿ ಮಾಡಿದ್ದಾಳೆ ಅಂದರೆ ನಂಬ್ತಿದ್ದೆ, ಸುಕ್ಕು ಮಾಡಿರೋದು ಅಂದರೆ ನಂಬಲ್ಲ. ಬಟ್ ಅವನೇ ಮಾಡಿದ್ದಾನಂತೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಶರದಿ, ನೀನು ಯಾಕೆ ಈ ಸರಿ ಏನೂ ಮಾಡಿಲ್ಲ, ಏನೂ ಕೊಟ್ಟಿಲ್ಲ ಅಮ್ಮಂಗೆ? ಹಾಂ, ತುಂಬ ಚೆನ್ನಾಗಿ ಮಾಡಿದ್ದಾನೆ.
ನೈಸ್, ಬರಲಿ ಅವನು, ಮಾಡ್ತೀನಿ. ನಮಗೆಲ್ಲ ಏನಾರು ಕೊಟ್ಟಿದ್ದಾನ ಅವನು? ಹೌದಾ? ಅವ್ನು ಡೌಟ್ ಹೊಡಿತಿದ್ದ ನಿಜ, ಎಷ್ಟು ಪ್ರೊಫೆಷ್ನಲಿ ಮಾಡಿದ್ದಾನೆ ನೋಡಿಲ್ಲಿ. ಇಲ್ಲಿ ನೋಡ್ತಿದ್ಯಾ ಸ್ಟಿಕ್ಸ್ ಎಲ್ಲ, ಸ್ಟಿಕ್ ಎಲ್ಲ ಹಾಕಿ ಎಷ್ಟು ಪ್ರೊಫೆಷ್ನಲಿ ಮಾಡಿದ್ದಾನೆ. ಡೌಟ್ ಹೊಡಿತಿದೆ ಅದಕ್ಕೆ ನನಗೆ. ಥಿಂಗ್ಸ್ ಎಲ್ಲ ಸಪ್ರೇಟ್ ಆಗ್ತದೆ, ಇದೆಲ್ಲ ಸಪ್ರೇಟ್ ಆಗ್ತದೆ. ವಾವ್, ನೈಸ್. ನಮ್ಮ ಸುಕ್ಕು ಇಷ್ಟು ಪೇಷನ್ಸಲ್ಲಿ ಮಾಡೋನಲ್ಲ ಅನ್ನೋದೇ ಖುಷಿ ಆಯ್ತೈತೆ ನನಗೆ. ಚೆನ್ನಾಗಿ ಮಾಡವನೆ. ಊಲ್ ಡೈಲಾಗ್ ಹೊಡೆಯೋದಕ್ಕೆ ನಮ್ಮ ಶರ್ದಿ ಯಾಕೆ ಏನೂ ಮಾಡಿಲ್ಲ? ಯಾಕವ್ವ ಶರ್ದಿ ಗಿಫ್ಟು ಕೊಡ್ಲಿಲ್ವ ಅಮ್ಮಂಗೆ? ಏನು ಕೊಟ್ರು ಮಾಡೋಕ್ಕೆ ಬೊಕ್ಕೆನ? ಏನು ಎಕ್ಸ್ಪೀರಿಯನ್ಸು? ಹಂಗಾರೆ ಯಾರಿಗೋ ಬೊಕ್ಕೆ ಮಾಡಿದ್ದಾನೆ ಅಕ್ಕ, ನೀನು ಗೊತ್ತಿಲ್ದಂಗೆ ರೆಡ್ ರೋಸ್ ಹಾಕಿ ಯಾರಿಗೋ ಬೊಕ್ಕೆ ಮಾಡಿದ್ದಾನೆ. ಮತ್ತೆ ಯಾರು ಹೇಳ್ಕೊಟ್ರು ಮಾಡಕ್ಕೆ? ಅಥವಾ ತಂದ? ಕೇಕ್ ತಂದಿದ್ದೀನಿ ನೋಡು ಇಲ್ಲಿ. ಮಂಜೆ ಸೋಡಾ ಫ್ಯಾಕ್ಟ್ರಿಗೇನೋ ಹೋಗೋದಂತೆ. ಸೋಡಾ ಫ್ಯಾಕ್ಟ್ರಿಗಾ? ಅವಾಗ ತಗೊಂಡೋಗೋಣ ಬಿಡು, ಸುಮ್ಮನೆ ಯಾಕೆ ಇಲ್ಲಿ. ಅಯ್ಯೋ ಗೈಸ್, ಐ ಆಮ್ ಸೂಪರ್ ಡೂಪರ್ ರೆಡಿ ಲೈಕ್ ದಿಸ್. ಯಾಕಂದರೆ ನಮ್ಮ ಅಕ್ಕಂದು ಬರ್ತ್ಡೇ ಡಿನ್ನರ್ಗೆ ಹೋಗ್ತಾ ಇದ್ದೀನಿ. ಎಷ್ಟೊಂದು ದಿನ ಆದಮೇಲೆ ಈ ಥರ ಗ್ಲಾಮಪ್ ಆಗಿರೋದು. ಸ್ವಲ್ಪ ಗ್ಲಾಮಪ್ ಆದೆ, ಬಟ್ ಎಲ್ಲ ಕೆಲಸ ಮಾಡಿ ಮುಗಿಸಿ ಹೋಗ್ತಾ ಇರೋದು. ನಮ್ಮಮ್ಮಗೆ ಊಟ ಕೊಟ್ಬಿಟ್ಟು ಈಗ ವಿ ಥಾಟ್ ಆಫ್ ಗೋಯಿಂಗ್ ಔಟ್. ಸುಕೃತ್ ನಾನು ನಮ್ಮ ಅಕ್ಕ ಎಲ್ಲ ನಾವು ಡಿಸೈಡ್ ಮಾಡ್ಕೊಂಡಿದ್ದೀವಿ ದಟ್ ವಿಲ್ ಗೋ ಟು ಸೋಡಾ ಫ್ಯಾಕ್ಟ್ರಿ ಅಂತ. ಸೋಡಾ ಫ್ಯಾಕ್ಟ್ರಿ ಹೊಸದಾಗಿ ಓಪನ್ ಆಗಿದೆ. ಪಬ್ ಕಾನ್ಸೆಪ್ಟು ನಮ್ಮದು ವೆರಿ ಫಸ್ಟ್ ಪಬ್ ಅಂತಲೇ ಹೇಳ್ಬೋದು ಮಂಡ್ಯದಲ್ಲಿ. ಸೊ ಬ್ಯಾಂಗ್ಳೂರಲ್ಲಿ ಇದೆಯಲ್ಲ, ನಾಗರಬಾವಿ ಹತ್ರನೋ ಇದೆ ಸೋಡಾ ಫ್ಯಾಕ್ಟ್ರಿ. ನಾನು ಪ್ರೀತಮೆಲ್ಲ ಒಂದ್ಸರಿ ಹೋಗಿದ್ವಿ. ಸೊ ಅವ್ರದ್ದೇ ಅನಿಸುತ್ತೆ ಬ್ರ್ಯಾಂಚ್, ಐ ಆಮ್ ನಾಟ್ ಶ್ಯೂರ್, ಬಟ್ ಹೋಗೋಣ, ಟ್ರೈ ಮಾಡೋಣ ಅಂತ. ಎಲ್ಲ ಮಿಕ್ಸ್ಡ್ ರಿವ್ಯೂ, ಮಿಕ್ಸ್ಡ್ ಒಪಿನಿಯನ್ ಇದೆ ಎಲ್ರದ್ದು. ಕೆಲವೊಬ್ರು ಚೆನ್ನಾಗಿದೆ ಅಂದಿದ್ದಾರೆ, ಕೆಲವೊಬ್ರು ಚೆನ್ನಾಗಿಲ್ಲ ಅಂದಿದ್ದಾರೆ. ಸೊ ಇವತ್ತು ಹೋಗೋಣ ಅಂದ್ಕೊಂಡಿದ್ದೀವಿ. ಹೋದರೆ ಇವಾಗ ನಮಗೂ ಗೊತ್ತಾಗುತ್ತೆ ಹೆಂಗಿರುತ್ತೆ ಅಂತ. ಸೊ ದಿಸ್ ಈಸ್ ಹೌ ಐ ಆಮ್ ರೆಡಿ. ಐ ಹ್ಯಾವ್ ಜಸ್ಟ್ ಕ್ಯಾರಿಡ್ ದಿಸ್ ಒನ್ ಡ್ರೆಸ್, ಅದು ಪ್ರೀತಮ್ ಹತ್ರ ತರಿಸಿದ್ದು, ಕಂಫಿ ಇದೆ ಅಂತ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ, ಟೈಮಿಂಗ್ ಇದೆ, ಹಾಕೋಬೇಕು. 8:30 ಇವಾಗ ಶಾಪು. ಲೆಟ್ಸ್ ಗೋ. ಆ್ಯಕ್ಚುಲಿ ಎಲ್ಲ ಹೊರಟಿದ್ದಾರೆ. ಸುಕೃತ್ ಒಬ್ಬನೇ ನಂಗೆ ವೆಯ್ಟ್ ಮಾಡ್ತಿರೋದು. ನಾನು ಹೇಳಿದ್ದೆ ಅಕ್ಕಂಗೆ ಎಲ್ಲ ಹೊರಡಿ, ಸೊ ನಾನು ಸ್ವಲ್ಪ ಟೈಮಿಂಗ್ಸ್ ಏರುಪೇರು ಆಗ್ಬೋದು. ಒಂದು 5-10 ಮಿನಿಟ್ಸಲ್ಲಿ ನಾನು ರೀಚ್ ಆಗ್ತೀನಿ. ಸುಕೃತ್ ಬಿಟ್ಟು ಹೋಗಿರಿ, ಸೊ ನಾನು ಅವನ್ನ ಪಿಕ್ ಮಾಡ್ಕೊಂಡು ಬರ್ತೀನಿ ಅಂತ. ಸೊ ಎಲ್ಲ ಹೋಗಿದ್ದಾರೆ. ಈಗ ನಾನು ಸುಕ್ಕು ಹೋಗಬೇಕು. ಆ್ಯಂಡ್ ನಾನು ತಂದಿರೋ ಕೇಕೇನೋ ಇಲ್ಲೇ ಇದೆಯಂತೆ, ಹಿಡ್ಕೊಂಡು ಇವಾಗ ಹೋಗೋಣ. ಎಲ್ಲರೂ ಬಂದವರಾ? ನಾನು ಫಸ್ಟ್ ಟೈಮೇ, ಅಂದರೆ ಇದು ಬೆಂಗಳೂರಲ್ಲಿರೋ ಸೋಡಾ ಫ್ಯಾಕ್ಟ್ರಿಗೆ ಹೋಗಿದ್ದೀನಿ, ಇದು ಫಸ್ಟ್ ಟೈಮ್. ಹಿಂಗೆ ಇದೆ ಅಲ್ಲೂ, ಚೆನ್ನಾಗಿದೆ. ಮಾಡಿದ್ದಾರೆ ನಮ್ಮ ಮಂಡ್ಯದಲ್ಲಿ, ಖುಷಿ ಆಗ್ತಿದೆ. ಪೈಕ್ ತೋರಿಸ್ಕೊಡು. ಆಮೇಲೆ ನನ್ನ ವೀಡಿಯೋಸ್ ನೋಡ್ತೀಯಾ? ಹಾಂ, ಹೇಳು, ಹಾಯ್ ಮಾಡು. ಹಾಂ, ಅಮ್ಮ ತೋರಿಸ್ತಾ ಇಲ್ವಾ ಈಗೀಗ? ಬಟ್ ನಿನ್ನ ಫೇವ್ರೆಟ್ ಇಷ್ಟನಾ ಇಲ್ವಾ ನನ್ನ ವೀಡಿಯೋಸು? ಜೋರಾಗಿ ಇಷ್ಟ, ಅವ್ನಿಗಿಷ್ಟ ನನ್ನ ವೀಡಿಯೋಸ್. ಏನಾರು ಶರದಿ ರೇಕ್ಸರ್ ಚೆನ್ನಾಗಿಲ್ಲ ಅಂದರೆ ಬೈತಾನೆ ಅಲ್ವಾ ಶರದಿ? ಚೆನ್ನಾಗಿದೆ. ಓ, ತೋರಿಸು ನಿಂದು ಐಫೋನು. ವಾವ್, ಹಳೆ ವರ್ಜನ್ ಕಣೆದು. ಅವಾಗಿದ್ದು ನಮ್ಮ ಶರದಿ ನೋಡಪ್ಪ ಹೆಂಗೆ ರೆಡಿ ಆಗಿದ್ದಾಳೆ. ಹಾಯ್ ಮಾಡೆ ಶರದಿ. ಹಾಯ್ ಮಾಡಿ ಅತ್ತೆ. ಅಕ್ಕ ನಿಂಗೆ ಸಾಂಗ್ ಹಾಕಿದ್ರು. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು. ಒಂದೊಂದು ಸ್ಪೂನ್ ಹಾಕ್ಕೊಂಡಿರೋದು ಕೂಡ ತಿಂದೇ ಬಿಟ್ಟಿದ್ದೀವಿ, ಹಂಗಿದೆ. ಬಟ್ ನಾವು ಸೇಫರ್ ಸೈಡ್ ಇರಲಿ ಅಂತ ಎಗ್ ಫ್ರೈಡ್ ರೈಸ್ ತೊಗೊಂಡ್ವಿ. ದಟ್ ಈಸ್ ಇನ್ ಅ ಬೆಟರ್ ಪ್ಲೇಸ್. ಬಟ್ ಬೇರೆ ಯಾವ ಫುಡ್ ಏನೂ ನಮ್ಗೆ ಇಷ್ಟ ಆಗಲಿಲ್ಲ. ಫುಡ್ ಚೆನ್ನಾಗಿಲ್ಲ, ಆ್ಯಂಬಿಯನ್ಸ್ ಚೆನ್ನಾಗಿದೆ. ನಾಗರಬಾವಿಲಿ ನಾನು ಹೋಗಿದ್ದೆ ಸೋಡಾ ಫ್ಯಾಕ್ಟ್ರಿ ಹೆಂಗಿದೆ ಹಂಗೆ ಇದೆ ಆ್ಯಂಬಿಯನ್ಸು. ಬಟ್ ಫುಡ್ ಅಂತೂ ನಮ್ಗೊಂಚೂರು ಇಷ್ಟ ಆಗಲಿಲ್ಲ. ಐ ಆಮ್ ಬ್ಯಾಕ್ ಇನ್ ದ ಹೋಮ್. ಬರೋಷ್ಟ್ರಲ್ಲಿ ಸ್ವಲ್ಪ ಲೇಟೇ ಆಯಿತು. ಆ್ಯಂಡ್ ಫೇಸ್ ಡಬಲ್ ಕ್ಲೆನ್ಸ್ ಮಾಡಿ ವಾಶ್ ಮಾಡೋದಕ್ಕೆ ಮೂಡೇ ಇರಲಿಲ್ಲ. ಬೆಡ್ ಟೈಮ್ಗೆ ಹೋಗ್ಬಿಡೋಣ ಅಂದ್ಕೊಂಡೆ, ಬಟ್ ಐ ಕುಡೆಂಟ್. ಸ್ವಲ್ಪ ಫೌಂಡೇಶನ್ ಹಾಕ್ಕೊಂಡಿದ್ದೆ, ಹಾಗಾಗಿ ಐ ವಾಶ್ಡ್ ಮೈ ಫೇಸ್. ಸೋಡಾ ಫ್ಯಾಕ್ಟ್ರಿ ಬಗ್ಗೆ ಹೇಳ್ಬೇಕಂದ್ರೆ ನಂಗೆ ಒಂಥರ ಖುಷಿ ಆಯಿತು, ನಮ್ಮ ಮಂಡ್ಯದಲ್ಲಿ ಮಾಡಿದಾರಲ್ಲ ಅಂತ. ಯಾಕಂದರೆ ವೈಬ್ಸ್ ಆಗಿರ್ಬೋದು, ಆ ಆ್ಯಂಬಿಯನ್ಸ್ ಬೆಂಗಳೂರಲ್ಲಿ ಹೆಂಗಿದೆ ಹಂಗೆ ಇದೆ, ಅದಕ್ಕಿಂತ ಚೆನ್ನಾಗೇ ಇದೆ. ಬಟ್ ಫುಡ್ ವಾಸ್ ಲೈಕ್ ಅಟ್ಟರ್ ಫ್ಲಾಪ್. ನಂಗೆ ಯಾವ ಸ್ಟಾರ್ಟರ್ಸು ಇಷ್ಟ ಆಗಲಿಲ್ಲ. ತುಂಬಾ ಫುಡ್ ಆರ್ಡರ್ ಮಾಡಿದ್ವಿ. ಯಾವ ವೆಜ್ ಸ್ಟಾರ್ಟರ್ಸ್ ಆಗಿರ್ಬೋದು, ನಾಟ್ ಈವನ್ ಲೈಕ್ ಫ್ರೆಂಚ್ ಫ್ರೈಸ್ ಕೂಡ ನಂಗೆ ಇಷ್ಟ ಆಗಲಿಲ್ಲ ಆ ಥರ. ಸೊ ಆ್ಯಂಡ್ ಬಿರಿಯಾನಿ ಅಂತೂ
ಇಟ್ ವಾಸ್ ಇನ್ ದ ವರ್ಸ್ಟ್ ಕೇಸ್. ಸ್ಟಾರ್ಟರ್ಸ್ ಮೈನ್ ಕೋರ್ಸ್ ಯಾವುದೂ ಇಷ್ಟ ಆಗಲಿಲ್ಲ. ದೇ ಶುಡ್ ಇಂಪ್ರೂವ್ ದೇರ್ ಗೇಮ್ ಆನ್ ಫುಡ್. ಯಾರು ಕುಕ್ ಶೆಫ್ ಇದ್ದಾರೆ ಅವ್ರನ್ನ ಚೇಂಜ್ ಮಾಡಬೇಕಾದ್ರೆ ಫುಡ್ ಬಂದು ಚೆನ್ನಾಗಿ ಆಗಿಬಿಟ್ರೆ ಆಂಬಿಯನ್ಸು ವೈಬ್ ಅದೆಲ್ಲ ಚೆನ್ನಾಗಿ ಅನಿಸುತ್ತೆ. ಇವಾಗ ಆ್ಯಕ್ಚುಲಿ ನನ್ನ ಬೆಡ್ ರೂಟೀನೇ ಚೇಂಜ್ ಆಗಿಬಿಟ್ಟಿದೆ. ಬೆಡ್ ಟೈಮ್ ಯಾವಾಗಲೂ ಲೈಕ್ 11:30 12 ತನಕ ಎದ್ದಿರ್ತಿದ್ದೆ, ಮೊಬೈಲ್ ಸ್ಕ್ರೋಲ್ ಮಾಡ್ತಿದ್ದೆ. ಬಟ್ ಈಗ ಆ ಥರ ಅಲ್ಲ, 10ಗೆಲ್ಲ ಆಟೋಮೆಟಿಕ್ ಕಣ್ಣು ಮುಚ್ಚಿಬಿಟ್ಟಿರ್ತೀನಿ, ಯಾಕಂದರೆ ಬೆಳಗ್ಗೆ 6ಗೆ ಎದ್ದೇಳಬೇಕಲ್ಲ. ಹಾಗಾಗಿ ಈಗಲೂ ಅಷ್ಟೇ 10:30 ಆಗ್ತಿದೆ. ಆಲ್ರೆಡಿ ನಂಗೆ ನಿದ್ದೆ ಬರ್ತಿದೆ. ನಾಳೆ ಬೇರೆ ಐಮ್ ಥಿಂಕಿಂಗ್ ಟು ಪ್ರಿಪೇರ್ ಪೊಂಗಲ್, ಸಿಹಿ ಪೊಂಗಲ್, ಖಾರ ಪೊಂಗಲ್ ಮಾಡಿ ಎಷ್ಟೊಂದು ದಿನ ಆಯಿತು. ಸೊ ತಿನ್ಬೇಕು ಅನಿಸ್ತಿದೆ. ನಾಳೆ ಬೆಳಗ್ಗೆ ಬೇಗ 6:30ಗೆಲ್ಲ ಅಲಾರಾಮ್ ಇಟ್ಟು ಎದ್ದು ಸಿಹಿ ಪೊಂಗಲ್, ಖಾರ ಪೊಂಗಲ್ ಪ್ರಿಪೇರ್ ಮಾಡ್ತೀನಿ. ನಾವು ಲೆಟ್ ಮಿ ಗೆಟ್ ಇನ್ ಟು ಸ್ಲೀಪ್. ನಾಳೆ ಬೆಳಗ್ಗೆ ಪ್ರಿಪೇರ್ ಮಾಡ್ಬೇಕಾರೆ ಐಲ್ ಸಿ ಯು ಆಲ್. The next day. ಮಾರ್ನಿಂಗ್ ಪೊಂಗಲ್ ಎಲ್ಲ ಮಾಡಿ ತಿಂದು ಎಲ್ಲ ಖಾಲಿ ಆದಮೇಲೆ ಸ್ಟಾರ್ಟಿಂಗ್ ದ ವಿಡಿಯೋ. ಬೆಳಗ್ಗೆ ಎದ್ದು 6 ಗಂಟೆಗೆ ಕ್ಯಾಮ್ರಾ ಹಿಡ್ಕೊಳ್ಳೋದು ಮರ್ತೋಯ್ತು. ಸೊ ಹಂಗಾಗಿ ತಿಂಡಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ 10 ಗಂಟೆ, ನಾವು 8 ಗಂಟೆಗೆ ತಿಂಡಿ ತಿಂದ್ವಿ. ಲೈಕ್ 6 o'clock ಎದ್ದು 7ಗೆ ಸ್ಟಾರ್ಟ್ ಮಾಡಿ 8 o'clock ಎಲ್ಲ ಕಂಪ್ಲೀಟ್ ಮಾಡಿ ನಮ್ಮಮ್ಮಂದು ಬ್ರೇಕ್ಫಾಸ್ಟು ಆಗೋಯ್ತು. ಸೊ ಇವಾಗ ಈಗ ನೆನಪಾಯ್ತು ನನಗೆ, ನಾನು ನಿನ್ನೆ ಹೇಳಿದ್ದೆ ಅಲ್ಲ ಮಾರ್ನಿಂಗ್ ಐ ವಿಲ್ ಕಂಟಿನ್ಯೂ ದ ವ್ಲಾಗ್ ಅಂತ. ಆ್ಯಂಡ್ ಯು ಗೈಸ್, ಐ ಕೇಮ್ ಹಿಯರ್ ಫಾರ್ ಅನ್ ಅನೌನ್ಸ್ಮೆಂಟ್ ಥರ ಅಂತ ಅಂದ್ಕೊಳ್ಳಿ. ದ್ಯಾಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲ ನನ್ನ ಫಾಲೋ ಮಾಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ. ಸೊ ನಾನು ಆಲ್ರೆಡಿ 1-2 ಪೋಸ್ಟ್ ಹಾಕಿದ್ದೆ ಆ್ಯಂಡ್ ತುಂಬ ಪೀಪಲ್ ರೆಸ್ಪಾನ್ಸ್ ಮಾಡಿದ್ದೀರ ಆಲ್ರೆಡಿ. ಸೋ ಮೆನಿ ಗರ್ಲ್ಸ್ ಔಟ್ ದೇರ್, ವುಮೆನ್ಸ್ ಔಟ್ ದೇರ್. ಸೊ ಐ ಆಮ್ ಹ್ಯಾಪಿ ಆ್ಯಕ್ಚುಲಿ ನಿಮ್ಮ ರೆಸ್ಪಾನ್ಸ್ಗೆ. ಆ್ಯಂಡ್ ನಾನು ಎಲ್ಲರನ್ನೂ ಕನ್ಸಿಡರ್ ಮಾಡಿದ್ದೀನಿ. ಸೊ ಏನು ಅಂತ ಅಂದರೆ ನಾನು ಇಲ್ಲಿ ಪಿಕ್ಚರ್ ಪಾಪ್ ಮಾಡ್ತೀನಿ. ಸೊ ನಾನು ಇವಾಗ ಅಪ್ಕಮಿಂಗ್ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಸಮ್ ಶೂಟ್ಸ್, ಲೈಕ್ ಜುವೆಲ್ಸ್ ಆಗಿರ್ಬೋದು, ಔಟ್ಫಿಟ್ ಆಗಿರ್ಬೋದು, ಫೋಟೋಗ್ರಫಿ, ಎವ್ರಿಥಿಂಗ್ ವಿಲ್ ಬಿ ಡನ್ ಬೈ ಆರ್ ಹ್ಯಾಂಡ್. ಪ್ರೊಫೆಷ್ನಲ್ ಫೋಟೋಶೂಟು ಎಲ್ಲ ಪ್ರತಿಯೊಂದು ವಿಲ್ ಬಿ ಡನ್ ಬೈ ಆರ್ ಹ್ಯಾಂಡ್. ನಾನು ಒಂದು ಥೀಮ್ ಇಟ್ಕೊಂಡು ಮಾಡ್ತಿದ್ದೀನಿ. ಥೀಮ್ ಅಂದರೆ ನೀವೆಲ್ಲ ಸೂಟ್ ಆಗಲ್ಲ ಅನ್ನೋ ಥರ ಎಲ್ಲ, ಟ್ರೆಡಿಷ್ನಲ್ ಆಗೂ ಇರುತ್ತೆ, ಇಂಡೋ ವೆಸ್ಟ್ ಆಗೂ ಇರುತ್ತೆ, ಆ ಥರ. ಸೊ ನಾನು ಅಂದ್ಕೊಂಡಿದ್ದೀನಿ ನಾವು ಮಾಡೆಲ್ಸ್ನೆಲ್ಲ ಸರ್ಚ್ ಮಾಡಿ ಯಾರೋ ಮಾಡೆಲ್ಸ್ಗೆಲ್ಲ ಆಪರ್ಚುನಿಟಿ ಕೊಡೋ ಬದಲು ನನ್ನ ಸಬ್ಸ್ಕ್ರೈಬರ್ಸ್ಗೆ ಕೊಡೋಣ ಅಂತ ಎಷ್ಟೊಂದು ಜನಕ್ಕೆ ಆಸೆ ಇರುತ್ತೆ. ಹುಡುಗಿರಂದಮೇಲೆ ಎಲ್ರಿಗೂ ಇಷ್ಟ ಇರುತ್ತೆ ಪ್ರೊಫೆಷ್ನಲಿ ಫೋಟೋಶೂಟ್ ಮಾಡಿಸ್ಕೊಳ್ಳೋಕ್ಕೆ ಅಥವಾ ನನ್ನ ಕೈಯಲ್ಲಿ ಮೇಕಪ್ ಮಾಡಿಸ್ಕೊಂಡು ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ದಿಸ್ ಇಸ್ ಲೈಕ್ ಅ ಗ್ರೇಟ್ ಆಪರ್ಚುನಿಟಿ. ನಾನು ಅಪ್ಕಮಿಂಗ್ 10 to 11 ಶೂಟ್ಸ್ ಏನೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಈ ಮಂತ್ ಮಾಡಬೇಕಿತ್ತು, ಇಲ್ಲಾಂದ್ರೂ 3-4. ಐ ಆಮ್ ಸ್ಟಕ್ ಹಿಯರ್, ನಿಮ್ಮೆಲ್ರಿಗೂ ಗೊತ್ತಾಗಿದೆ. ಬಟ್ ಆದರೂ ಈಗ ಈ ಮಂತ್ ಎಂಡಲ್ಲಿ ಅಥವಾ ಜುಲೈ, ಆಗಸ್ಟ್, ಸೆಪ್ಟೆಂಬರಲ್ಲಿ ಅಪ್ಕಮಿಂಗ್ ಶೂಟ್ಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಅದಕ್ಕೇ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಹೋಗಿ ನಾನು ಇನ್ಸ್ಟಾದಲ್ಲಿ ಫಾಲೋ ಮಾಡಿ ಅಪ್ಡೇಟ್ಸ್ಗೋಸ್ಕರ. ಅಟ್ ದ ಸೇಮ್ ಟೈಮ್ ನಿಮ್ಮ ಫೋಟೋಸು ಐ ಆಮ್ ಇಂಟ್ರೆಸ್ಟೆಡ್ ಇನ್ ಶೂಟ್ ಅಂತ ಎಲ್ಲ ನನಗೆ ಡೀಟೇಲ್ಸ್ ಎಲ್ಲ ಕಳಿಸಿ, ನಿಮ್ಮ ಫೋಟೋಸ್ ಕಳಿಸಿ. ಬ್ಯಾಂಗ್ಳೂರವರೇ ಆಗಿದ್ದರೆ ನಿಮ್ಗೆ ಹೆಲ್ಪ್ಫುಲ್ಲು, ಬಿಕಾಸ್ ಶೂಟ್ ನಡೆಯೋದು ಬ್ಯಾಂಗ್ಳೂರಲ್ಲಿ. ಹಾಗಾಗಿ ಇನ್ಸ್ಟಾದಲ್ಲಿ ಆಲ್ರೆಡಿ ಆಲ್ ಓವರ್ ನನಗೆ ರೆಸ್ಪಾಂಡ್ ಬಂದಿದೆ. ಲೈಕ್ ಮೈಸೂರಲ್ಲಿ ಎಷ್ಟೊಂದು ಜನ, ಮೈಸೂರವರು, ಮಂಡ್ಯದವರು ಎಲ್ಲರೂ ರೆಸ್ಪಾಂಡ್ ಮಾಡಿದ್ದೀರಾ. ವಿ ಆರ್ ಓಕೆ ಟು ಟ್ರಾವೆಲ್, ಶೂಟ್ ಇದ್ದ ದಿನ ಬಂದು ಹೋಗೋದಕ್ಕೆ ನಮಗೆ ಓಕೆ ಅಂತ ಹೇಳಿದ್ದೀರಾ. ಕನ್ಸಿಡರ್ ಮಾಡಿದ್ದೀನಿ. ಸೊ ಈಗ ಶಾರ್ಟ್ ಲಿಸ್ಟ್ ಮಾಡ್ತೀನಿ ನಾನು ಟೋಟಲ್ 10 ಮೆಂಬರ್ಸ್, 11 to 12 ಅಂದ್ಕೊಂಡಿದ್ದೀನಿ. ಅಟ್ಲೀಸ್ಟ್ ಈಗ ರೈಟ್ ನಫ್ 10 ಮೆಂಬರ್ಸ್ನ ನಾನು ಸೆಲೆಕ್ಟ್ ಮಾಡಿ ನಿಮಗೆ ನಾನು DM ಅಲ್ಲಿ ರಿಪ್ಲೈ ಮಾಡ್ತೀನಿ. ಸೊ ಯೂಟ್ಯೂಬ್ ನೋಡೋರಿಗೆ, ಕೆಲವರು ಇನ್ಸ್ಟಾದಲ್ಲಿ ಫಾಲೋ ಮಾಡದಿರೋರಿಗೆ, ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ. ಗೋ ಫಾಲೋ ಮೀ ಆ್ಯಂಡ್ ಟೆಕ್ಸ್ಟ್ ಮೀ ಅಂದರೆ DM ಮೀ ಓವರ್ ದೇರ್, ಸೆಂಡ್ ಯೋರ್ ಪಿಕ್ಚರ್ಸ್. ನನ್ನ ಲಾಸ್ಟ್ ವ್ಲಾಗ್ಗಳು ನೋಡಿದರೆ ನಾನು ಸಮಥಿಂಗ್ ಬಿಗ್ ಓನ ಕಮ್ ಯೋರ್ ವೇ ಅಪ್ಕಮಿಂಗ್ ಬ್ರೈಡ್ಸ್ಗೆ ಅಂತೆಲ್ಲ ಹೇಳಿದ್ದೆ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳಿದ್ದೆ. ಇದು ಕೂಡ ಒಂದು ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಶೂಟ್ ಆಪರ್ಚುನಿಟಿ ಕೊಡ್ತಾ ಇರೋದು ಟು ಬಿ ಮೈ ಮಾಡೆಲ್. ಆ್ಯಂಡ್ ಅಪ್ಕಮಿಂಗ್ ಬ್ರೈಡ್ಸ್ಗೆ ಒಂದು ಸರ್ಪ್ರೈಸಸ್ ಇದೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅಂತ ಹೇಳಿದ್ದೆ. ಅದು ರೈಟ್ ನಾವು ನಾನು ಇಲ್ಲಿ ಸ್ಟಕ್ ಆಗಿರೋ ಕಾರಣ ಅದ್ರದ್ದು ವರ್ಕ್ ಮಾಡೋಕ್ಕಾಗಿಲ್ಲ ಇನ್ನು ನಾನು ಕಾರ್ಯರೂಪಕ್ಕೆ ತೊಗೊಬರೋಕ್ಕೆ. ಬಟ್ ನೋಡೋಣ ಇನ್ ಫ್ಯೂಚರ್. ಇದು 1 ಮಂತ್, ಲೆಟ್ ದಿಸ್ ಟೈಮ್ ಪಾಸ್. ಸೊ ನೆಕ್ಸ್ಟ್ ಮಂತ್ ಅಥವಾ ಸೆಪ್ಟೆಂಬರಿಂದ ನಾನು ಏನದು ಗಿವ್ ಅವೇ ಅಂತ ನಾನು ಅನೌನ್ಸ್ ಮಾಡ್ತೀನಿ. ಅದನ್ನು ನಾನು ನಮ್ಮ ಯೂಟ್ಯೂಬ್ ಫ್ಯಾಮ್ ಅವ್ರಿಗೆ ಹೇಳಬೇಕಂತ ಅಂದ್ಕೊಂಡಿದ್ದೆ. ಫೈನಲಿ ಯೂಟ್ಯೂಬಲ್ಲೂ ಕೂಡ ಐ ಹ್ಯಾವ್ ಮೇಡ್ ಅ ಅನೌನ್ಸ್ಮೆಂಟ್. ಸೊ ಟು ಬಿ ಮೈ ಮಾಡೆಲ್ ಹೇಳ್ದಂಗೆ ಪ್ರೊಫೆಷ್ನಲಿ ಫೋಟೋಶೂಟ್, ಜುವೆಲ್ಸ್ ಮತ್ತು ಔಟ್ಫಿಟ್ ಎವ್ರಿಥಿಂಗ್ ಈಸ್ ಡನ್ ಬೈ ಆರ್ ಆ್ಯಂಡ್ ಇದು ಕೊಲ್ಯಾಬ್ ಆಗಿರುತ್ತೆ ನಂದು ನಿಮ್ಮದು. ಸೊ ಏನು ಪೇ ಔಟ್ ಇರೋದಿಲ್ಲ. ಬಟ್ ನಿಮಗೆ ನಾನು ಪ್ರೊಫೆಷ್ನಲಿ ಫೋಟೋಸು, ವಿಡಿಯೋಸು ಎಲ್ಲನೂ ಪ್ರೊವೈಡ್ ಮಾಡ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಇಫ್ ಯು ಆರ್ ಎಕ್ಸೈಟೆಡ್, ಪ್ಲೀಸ್ ಡೂ DM me in Insta.
ಇಟ್ಸ್ ಬೀನ್ ಈವ್ನಿಂಗ್ ಐ ಆಮ್ ಬ್ಯಾಕ್ ಫ್ರಮ್ ಡ್ರೈವಿಂಗ್. ಟುಡೇ ಇಟ್ ವಾಸ್ ಲೈಕ್ ಓಕೆ, ಸ್ವಲ್ಪ ನನಗೆ ಎಕ್ಸ್ಲೇಟ್ರು ಸುಮ್ಮನೆ ಜೋರಾಗೆ ಪ್ರೆಸ್ ಮಾಡಿಬಿಡ್ತಾ ಇದೆ. ಅಂದರೆ ಲೆಗ್ ಅಲ್ವಾ, ನನಗೆ ಅದು ಹೊಸದು ಇನ್ನು ಕೈಯಲ್ಲಿ ಆದರೆ ಟೂ ವೀಲರ್ ಆದರೆ ಇಟ್ಸ್ ಫೈನ್, ಬಟ್ ಲೆಗ್ಗಲ್ಲ ಆಗ್ತಾಯಿರಲಿಲ್ಲ. ಇವತ್ತು ಒಂಚೂರು ನನಗೆ ಓಕೆ ಸ್ವಲ್ಪ ಗೊತ್ತಾಗ್ತಿದೆ ಅನ್ನೋ ಥರ ಅನಿಸ್ತು ಅಷ್ಟೇ. ಆ್ಯಂಡ್ ಈಗ ಶರ್ದಿ ಬಂದು ಬೇಗ ಫ್ರೆಶ್ ಆಗಿ ರೆಡಿಯಾಗು ಅಂದೆ. ರೆಡಿಯಾಗಿದ್ದಾಳೆ. ಆಚೆ ಏನಾದ್ರು ತಿನ್ನೋಕೆ ಹೋಗೋಣ ಅಂದರೆ ಮಳೆ ಬರ್ತಿದೆ. ಬಟ್ ಏನು ತಿನ್ನೋದು? ಚುರ್ಮುರಿ ಹುಡ್ಕೊಂಡು ಹೋಗೋಣ ಫಸ್ಟು. ಚುರ್ಮುರಿ ಸಿಕ್ಕಿದ್ರೆ ಚುರ್ಮುರಿ ತಿಂದು ಹಂಗೆ ಜುಡಿಯೋಗೋ ಅಥವಾ ಈಸಿ ಬೈಗೋ ಹೋಗಿ ಬರೋಣ. ಅದು ಸಿಗ್ಲಿಲ್ಲ ಅಂದರೆ ಏನೋ ಆಫರ್ ಇದೆಯಂತ ರೀಲ್ಸಲ್ಲಿ ಬರ್ತಿತ್ತು. ಏನು ಈ ಮಳೇಲಿ ನಿನಗೆ ಐಸ್ ಕ್ರೀಮು? ಯಪ್ಪ ಹೆಂಗಿದ್ದಾಳೆ ಅಂದರೆ ನಾನೇನು ಪೋಲಾರ್ ಬೇರಲ್ಲಿ ಆಫರ್ ಇದೆಯಂತೆ ಅಂತೆ. ಏನಾದ್ರು ತಿನ್ನೋಣ ಇರು ಫಸ್ಟ್, ಬಾ ಹೋಗೋಣ, ಮಳೆ ಬಿಡ್ತಾ ನೋಡೋಣ. ಆ್ಯಂಡ್ ಬೈ ದ ವೇ ಶರದಿ ಈಸ್ ವೇರಿಂಗ್ ಇದು ಆ್ಯಕ್ಚುಲಿ ನನ್ನ ಕ್ರಾಪ್ ಟಾಪ್. ನೋಡಿ ಇವಳಿಗೆ ಎಷ್ಟು ಫಿಟ್ ಕರೆಕ್ಟಾಗಿ ಆಗುತ್ತೆ. ಆ್ಯಂಡ್ ಹೊಸಾದಿದು ನಾನು ಯೂಸೇ ಮಾಡಿಲ್ಲ, ಮೇ ಬಿ ಒನ್ ಟೈಮು ಹಾಕಿದ್ನೋ ಇಲ್ಲೋ, ಎಲ್ಲ ಲೂಟಿ ಮಾಡೋರೆ. ಈ ಸಲ ಬಂದಿದ್ವಲ್ಲ ಇಲ್ಲ, ಇದು ಅವಾಗ ಎತ್ಕೊಂಡು ಹೋಗಿದ್ದದಾ? ಇಲ್ಲ ಕಣ್ ಶರದಿ, ಈ ಸರಿನೂ ಅದು ಯಾವುದ್ಯಾವುದೋ ಎತ್ಕೊಂಡಿದ್ದಾರೆ ಇವಳು ಸಹ. ಆಮೇಲೆ ಈ ಬ್ಯಾಗ್ ತಂದರೆ ಸಾಕು ಅವಳು ಹಾಕೊಳ್ಳೋದು, ನನಗೆ ಹಾಕ್ಕೊಳ್ಳೋಕ್ಕೆ ಬಿಡೋಲ್ಲ. ಮುರಿ ಹುಡ್ಕೊಂಡು ಹೋಗಿ ಸಿಗದೆ. ಇದು ಯಾವುದು ಕಿಂಗ್ಸ್ ಕಾಫಿಗೆ ಹೋಗಿ ಲಾಸ್ಟ್ ಟೈಮು ಬಂದಿದೆ. ವೈಬ್ ಎಲ್ಲ ಚೆನ್ನಾಗಿದೆ, ಒಂಥರ ಕೆಫೆ ವೈಬ್ ಥರ ಚೆನ್ನಾಗಿ ಅನಿಸುತ್ತೆ. ಈ ಥರ ಹೊಸ ನಮ್ಮ ಮಂಡ್ಯದಲ್ಲಿ ಓಪನ್ ಆಗಿರೋದು. ಫುಡ್ಡು ಅಷ್ಟೇ ಚೆನ್ನಾಗಿದೆ ಅನಿಸ್ತು. ಇವಾಗ ಇಲ್ಲಿಗೆ ಬಂದಿದ್ದೀವಿ, ಏನು ತಿಂತೀವಿ ಗೊತ್ತಿಲ್ಲ. ಲೆಟ್ಸ್ ಗೆಟ್ ಇನ್. ನಂಗೆ ಎಕ್ಸ್ಪೆಕ್ಟೆಡ್ ಇರಲಿಲ್ಲ ಇಷ್ಟು ರಶ್ ಇರುತ್ತೆ ಅಂತ. ಸಖತ್ ರಶ್ ಇದೆ, ಒಂಥರ ಖುಷಿ ಆಗ್ತಿದೆ. ಏನು ತೊಗೊತೀಯ? ನಾನು ಮ್ಯಾಗಿ ತೊಗೊಳ್ಳೋಣ ಅಂದ್ಕೊತಿದ್ದೀನಿ. ವೆಜಿಟೇಬಲ್ ತೊಗೋತೀಯಾ ಅಥವಾ ಇದು ಚೀಸಾ? ಪ್ಲೈನ್ ಬೇಡ, ಚೀಸ್ ಬೇಡ. ಹಂಗಾರೆ ವೆಜಿಟೇಬಲ್ ಮ್ಯಾಗಿ ತೊಗೊಬಂದು ಇನ್ನೊಂದು ಏನಾರು ಹೇಳೋಣ. ನಾನು ಯಾವುದು ಏನು ಪಾಸ್ತಾ ಹೇಳೋಣ ಅಂತ, ವೈಟ್ ಸಾಸ್ ಪಾಸ್ತಾ ಹೇಳ್ತೀನಿ. ಶರದಿ ವಿಲ್ ಗೋ ಫಾರ್ ವೆಜಿಟೇಬಲ್ ಮ್ಯಾಗಿ. ನನ್ನ ಪಾಸ್ತಾ ಬಂತು. ಲಿಟ್ರಲಿ ಗ್ಲೆನ್ಸಲ್ಲಿ ತಿಂತಾ ಇದ್ದೀನಿ ಅನ್ನಿಸ್ತಾರೆ. ನೈಸ್. ಮ್ಯಾಗಿನೂ ಚೆನ್ನಾಗಿದೆ, ವೈಟ್ ಸಾಸ್ ಪಾಸ್ತಾನೂ ಚೆನ್ನಾಗಿದೆ. ಕೇಮ್ ಟು ಜುಡಿಯೋ ಆದಮೇಲೆ ಈಸಿ ಬೈಗೆ ಹೋಗ್ತೀನಿ. ಈಸಿ ಬೈಗೆ ಹೋಗಲೇಬೇಕು, ಯಾಕಂದರೆ ನಂಗೆ ಒಂದು 2 ಮನೇಲಿ ಹಾಕೊಳ್ಳೋ ಲೈಕ್ ಶಾರ್ಟ್ಸ್ ಪ್ಯಾಂಟ್ಸ್ ಬೇಕು ಅದಕ್ಕೆ. ಸೊ ಜುಡಿಯೋದಲ್ಲೂ ನಮ್ಮ ಮಂಡ್ಯದಲ್ಲೂ ಕಲೆಕ್ಷನ್ ಚೆನ್ನಾಗಿತ್ತು ಲಾಸ್ಟ್ ಟೈಮ್ ಬಂದಾಗ. ಈ ಸರಿನೂ ಆಲ್ರೆಡಿ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಲೆಟ್ಸ್ ಗೋ. ಶರದಿಗೆ ಇದಿಷ್ಟ ಆಯ್ತು ಆ್ಯಕ್ಚುಲಿ, ನನಗೆ ಶರದಿಗೆ, ಬಟ್ ಅವಳಿಗೆ ಈ ಕಲರ್ ಇಷ್ಟ ಆಯಿತು. ದಿಸ್ ಈಸ್ ಹೌ ಇಟ್ ಲುಕ್ಸ್. ಬಟ್ ಬ್ಲ್ಯಾಕ್ ಇಷ್ಟ ಆಯ್ತು ನನಗೆ, ಬಟ್ ಅವಳು ವೈಟ್ ಟ್ರೈ ಮಾಡಿ ಅಂತಿದ್ದಾಳೆ, ತೊಗೊಳ್ಳಿ ಅಂತಲೂ ಅಂತಿದ್ದಾಳೆ. ನೋಡಬೇಕು. ಸಿ ದಿಸ್ ಇಸ್ ದಿ ಟಾಪ್ ಆ್ಯಂಡ್ ದಿಸ್ ಇಸ್ ಲೈಕ್ ಕಾಟ್ ಸೆಟ್, ಬಟ್ ಸಪ್ರೇಟ್ ಬಿಲ್. ಅದರಲ್ಲಿ 30 ಎಲ್ಲಲ್ಲ. ಈ ಕಲರಲ್ಲೂ ಎತ್ಕೋ. ಇಂಡಿಯಾದಲ್ಲಿ ಒಂದು ಖುಷಿ ಏನು ಅಂದರೆ, ಇಲ್ಲೂ ಅಷ್ಟೇ ಜುಡಿಯೋದಲ್ಲೂ ಕನ್ನಡ ಸಾಂಗ್ ಪ್ಲೇ ಆಗ್ತಿದೆ. ನಾನು ಹೋಗಿದ್ದು ಕೆಫೆಲೂ ಅಷ್ಟೇ ನಮ್ಮ ಕನ್ನಡ ಸಾಂಗ್ ಪ್ಲೇ ಆಗ್ತಿತ್ತು. ಅದು ತುಂಬ ಮೆಲೋಡಿ ಸಾಂಗ್ಸು, ಚೆನ್ನಾಗಿ ಫೀಲ್ ಆಗುತ್ತೆ. ಎಲ್ಲೇ ಹೋದರೂ ನಮ್ಮ ಕನ್ನಡ ಸಾಂಗೇ ಪ್ಲೇ ಆಗುತ್ತೆ. ಸ್ಕಾಟ್ ಸೆಟ್ ಈಸ್ ಆಲ್ಸೋ ಸೋ ಗುಡ್. ಇಂಡಿಯನ್ ಟಚ್ ಇದೆ, ಚೆನ್ನಾಗಿದೆ. ಐ ಟ್ರೈ. ಇದು ನೋಡು, ಚೆನ್ನಾಗಿದೆ ಅಲ್ಲ? ಇದು ಎತ್ಕೋ, ಟ್ರೈ ಮಾಡೋಣ. ಅಗೇನ್ ದಿಸ್ ಕಾಟ್ ಸೆಟ್ ಈಸ್ ಆಲ್ಸೋ ಗುಡ್, ದಿಸ್ ಒನ್ ಈಸ್ ಆಲ್ಸೋ ಗುಡ್. ನನಗೆಲ್ಲ ಕಣ್ಣು ಕಾಟ್ ಸೆಟ್ ಮೇಲೆ ಹೋಗುತ್ತೆ ಈ ಥರ. ಸ್ಟುಡಿಯೋಗೆ ಬಂದರೆ ನಾನು ಅವ್ರದ್ದು ಪ್ರತಿ ವೀಕ್ ಕಲೆಕ್ಷನ್ಸಲ್ಲೂ ತೊಗೊಂಡಿದ್ದೀನಿ ಆಲ್ಮೋಸ್ಟ್. ಏನು ನೈಟ್ ಡ್ರೆಸ್ಸಸ್ಸು, ಕಾಟ್ ಸೆಟ್ ಥರ ನೈಟ್ ಡ್ರೆಸ್ಸು. ಇವಾಗ ನೋಡಿ ಹೊಸದಾಗಿ ಇದು ಬಂದಿದೆ. ಐ ಕಾಂಟ್ ಲೀವ್, ಆ ಥರ ನನ್ನ ಕಣ್ಣು ಹೋಗ್ತಾ ಇದೆ. ನೋಡೋಣ, ಬಿಕಾಸ್ ಎಷ್ಟೊಂದು ಆಲ್ರೆಡಿ ತೊಗೊಬಿಟ್ಟಿದ್ದೀನಿ, ತೊಗೊಳ್ಳಲ್ಲ ಅಂದ್ಕೊಂಡು ಫಸ್ಟ್ ಅದೆಲ್ಲ ಟ್ರಯಲ್ ಮಾಡಿ ದೆನ್ ನಂಗೆ ಅಲ್ಲಿ ಯಾವ್ದಾದ್ರು ಇಷ್ಟ ಆಗಲಿಲ್ಲ ಯಾವುದು ಅಂದರೆ ದೆನ್ ಐ ಆಮ್ ಗೋನಾ ಟ್ರೈ ದಿಸ್. ಬಿಕಾಸ್ ನಂಗೆ ಗೊತ್ತು ಇದನ್ನು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ನಂಗೆ ಇಷ್ಟ ಆಗುತ್ತೆ, ನಾನು ತೊಗೊತೀನಂತ. ಇದ್ರಲ್ಲಿ ನನ್ನ ಹತ್ರ ಇದೆಯಲ್ಲ, ಸಾನು ಬಟ್ಟೆಗೆ ಹಾಕ್ಕೊಂಡ್ಬಂದಿದ್ನಲ್ಲ ಲೈಟ್ ಗ್ರೀನ್ದು, ಲೈಟ್ ಗ್ರೀನು, ಲೈಟ್ ಗ್ರೀನ್ ವಿತ್ ವೈಟ್. ಇದು ಚೆನ್ನಾಗಿದೆ, ಇದು ಇಷ್ಟ ಆಯಿತು. ಇದನ್ನು ಚೆನ್ನಾಗಿದೆ. ಬೇಡ ಅಂದ್ಕೊಂಡು ಎಷ್ಟೊಂದು ಟ್ರೈ ಮಾಡಿ ಕೊನೆಗೆ ಯಾರ್ಡ್ ಫೈನಲೈಸ್ ಮಾಡಿದ್ದೀನಿ. ಈ ಶರ್ಟ್ ನೋಡ್ತಾ ಇದ್ದರೆ ಮತ್ತೆ ಇಷ್ಟ ಆಸೆ ಆಗ್ತಿದೆ. ಬಟ್ ಐ ಹ್ಯಾವ್ ಎಕ್ಸಾಕ್ಟ್ ಇದೇ ಥರದ್ದು ನಾನು ಸ್ಟೈಲ್ ಯೂನಿಯನಲ್ಲಿ ಏನೋ ತೊಗೊಂಡಿದ್ದು, ವೈಟ್ ಕಲರ್, ಲೈಕ್ ದ ಮೆಟೀರಿಯಲ್ ಎವ್ರಿಥಿಂಗ್ ಇಸ್ ದ ಸೇಮ್. ವೈಟಲ್ಲಿ ತೊಗೊಬಿಟ್ಟಿದ್ದೀನಿ. ಬಟ್ ಇವಾಗ ನಾನು ತೊಗೊಂಡಿರೋದು ಎರಡೂ ಕೂಡ ನೈಟ್ ಡ್ರೆಸ್ಸೇ. ಇದೊಂದು ಮತ್ತು ಇದಂತೂ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ಐ ಗಾಟ್ ದಿಸ್ ಒನ್. ಸ್ಟುಡಿಯೋದಲ್ಲಿ ಸ್ವಲ್ಪ ತೊಗೊಂಡು ಶಾಪಿಂಗ್ ಮುಗಿಸಿ ಈಸಿ ಬೈಗೆ ಬಂದಿರೋದು ಪ್ಯಾಂಟ್ಸ್ ಶಾರ್ಟ್ಸ್ ತೊಗೊಳಕ್ಕೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ.
ಶಾರ್ಟ್ಸು ಪ್ಯಾಂಟ್ ತೊಗೊಳಕ್ಕೆ ಬಂದಿರೋ ನಾನು ಶರದಿ. ಇದು ಮತ್ತು ಇಲ್ಲಿರೋ ಕಲೆಕ್ಷನ್ಸ್ ಇಷ್ಟ ಆಗ್ತಿದೆ. ಈ ಪ್ಯಾಂಟ್ಸ್ ನಂಗೆ ತುಂಬ ಇಷ್ಟ ಆಯಿತು. ಇದು ಕ್ವಾಲಿಟಿ ಎವ್ರಿಥಿಂಗ್ ಈಸ್ ಸೋ ಗುಡ್. ಸೊ ಟ್ರೈ ಮಾಡೋಣ ಅಂತ ಎತ್ಕೊಂಡೆ. ಆ್ಯಂಡ್ ಇದು ಅಷ್ಟೇ ನೋಡಿ, ಇಲ್ಲಿ ಕಾರ್ಡ್ ಸೆಟ್ ಚೆನ್ನಾಗಿದೆ. ಆ್ಯಂಡ್ ಶರದಿಗೆ ಈ ಥರ ಬ್ಯಾಗಿ ಲೂಸ್ ಫಿಟ್ ಇದೆ, ಡ್ರಾಪ್ ಶೋಲ್ಡರ ಲೂಸ್ ಫಿಟ್ ಅಂತಾರಲ್ಲ, ಅದು ಇಷ್ಟ ಆಯಿತು ಅವಳಿಗೆ. ನೋಡೋಣ. ನೈಟ್ ಡ್ರೆಸ್ಸಸ್ ಹತ್ರ ಬಂದೆ. ನಂಗೆ ಪ್ಯಾಂಟ್ಸ್ ಬೇಕಾಗಿರೋದು, ಬಟ್ ನೈಟ್ ಡ್ರೆಸ್ ಏನು ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಪ್ಯಾಂಟ್ಸ್ ಆರ್ ಗುಡ್. ಇಲ್ಲೂ ಅಷ್ಟೇ ಪಜಾಮಸ್ ಪ್ಯಾಂಟ್ಸ್ ಆರ್ ನೈಸ್ ಆ್ಯಂಡ್ ಶಾರ್ಟ್ಸ್ ಆರ್ ಆ್ಯಕ್ಚುಲಿ ಗುಡ್. I got ಅಂತ I'll show you. ಇದು ಎರಡು ಫ್ರಮ್ ಜುಡಿಯೋ. ಇದು ನೈಟ್ ಡ್ರೆಸ್ ಥರನೇ ಇತ್ತು, ಬಟ್ ಇಟ್ ಇಸ್ ಸೋ ಗುಡ್. ಈ ಥರ ಮೆಟೀರಿಯಲ್ ಈ ಥರ ಇರೋದು ನನ್ನ ಹತ್ರ ಇಲ್ಲ. ನಂಗೆ ಒಂಥರ ಈಗ ನೈಟ್ ಡ್ರೆಸ್ ಕ್ರೇಜ್ ಆಗಿದೆ. ಆ್ಯಂಡ್ ಜುಡಿಯೋದಲ್ಲಿ ಕಲೆಕ್ಷನ್ ನಂಗೆ ನೈಟ್ ಡ್ರೆಸ್ಸಸ್ದು ಆಗಿರ್ಬೋದು, ಕಾರ್ಡ್ ಸೆಟ್ ತುಂಬಾ ಇಷ್ಟ ಆಗುತ್ತೆ. ತುಂಬ ಚೀಪ್ ಲೈಕ್ ಮೆಟೀರಿಯಲ್ ಅಂತಲೂ ನಂಗೆ ಅನಿಸಲ್ಲ. ಸೊ ನಂಗೆ ಇಷ್ಟ ಆಗುತ್ತೆ, ಹಂಗಾಗಿ ನಾನು ಶಾಪ್ ಮಾಡ್ತೀನಿ. ಸೊ ಇದು ಫ್ರಮ್ ಜುಡಿಯೋ. ಐ ಗಾಟ್ ದಿಸ್ ಟು. ಆ್ಯಂಡ್ ಅನದರ್ ಒನ್ ಈಸ್ ದಿಸ್ ಒನ್. ಇದು ಪ್ರೈಸಲ್ಲಿ ನನಗೆ ಓಕೆ ಅಂತ ಅನಿಸ್ತು ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ, ಅದಕ್ಕೆ ತೊಗೊಂಡೆ. ಮೆಟೀರಿಯಲ್ ಈಸ್ ಆಲ್ಸೋ ಲೈಕ್ ನಾಟ್ ಸೋ ಸುಪ್ರೀಮ್, ಬಟ್ ಇಟ್ಸ್ ಓಕೆ, ಸಾಫ್ಟಾಗಿ ಕಂಫಿ ಆಗಿದೆ. ಇದು ಎರಡರಿಂದ 700. ಸೊ ಇದೆರಡು ಸಪ್ರೇಟು. ದಿಸ್ ಒನ್ ಈಸ್ ಲೈಕ್ ಫಾರ್ 499 ಆ್ಯಂಡ್ ಇದು 799 ಅನಿಸುತ್ತೆ, 6599. ಸೊ ಓಕೆ ಅನಿಸ್ತು, ಇದೆರಡು ತೊಗೊಂಡೆ. ಈಸಿ ವೈಯಲ್ಲಿ ಆ್ಯಕ್ಚುಲಿ ನೈಟ್ ಪ್ಯಾಂಟ್ಸ್ಗೋಸ್ಕರ ಹೋಗಿದ್ದು, ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ, ಕಂಫರ್ಟಬಲ್ ಇರಲಿಲ್ಲ, ಸಿಗಲಿಲ್ಲ. ಇದೊಂದು ಪ್ಯಾಂಟ್ ತೊಗೊಂಡೆ, ಚೆನ್ನಾಗಿದೆ ಅನಿಸ್ತು ನನಗೆ, ಟ್ರೌಸರ್ಸು. ಬಟ್ ಏನಂದರೆ ನಾನು ಪ್ರೈಸೇ ನೋಡದೆ ಎತ್ಕೊಬಂದಿದ್ದು, ಇದರಲ್ಲಿ ಟ್ಯಾಗೇ ಇರಲಿಲ್ಲ. ಬಟ್ ಹಾಕ್ಕೊಂಡೆ, ತುಂಬ ಇಷ್ಟ ಆಯಿತು, ಕಂಫಿ ಇತ್ತು ಮೆಟೀರಿಯಲ್ ಅಂತ ತೊಗೊಂಡೆ. ಬಟ್ ಇದು 800 ಏನೋ ಕಾಸ್ಟ್ ಆಯಿತು ನನಗೆ. 800ಗೆ ಬಿಟ್ ಎಕ್ಸ್ಪೆನ್ಸಿವ್ ಅನಿಸ್ತು. ಇಟ್ ವಾಸ್ ಲೈಕ್ 650 700 ಆಗಿದ್ರೆ ಫೈನ್. 800 ಈ ಟ್ರೌಸರ್ಸ್ಗೆ ಸ್ವಲ್ಪ ಜಾಸ್ತಿ ಅಂತ. ವಿ ಗಾಟ್ ಸಮ್ ಚಾಮ್ಸ್ ಲೈಕ್ ಕೀ ಚೈನ್ ಚಾಮ್ಸ್ ಥರ. ಶರದಿ ಇದು ತೊಗೊಂಡ್ಳು, ನಾನು ಇದು ತೊಗೊಂಡೆ. ಆ್ಯಂಡ್ ಸ್ವಲ್ಪ ಸ್ಟಡ್ಸ್ ಬೇಕಂತ ತೊಗೊಂಡೆ, ಬಿಕಾಸ್ ಇಲ್ಲಿ ಮಂಡ್ಯದಲ್ಲಿ ಯಾವುದು ಸ್ಟಡ್ಸ್ ಇಲ್ಲ. ನನಗೆ ಗೋಲ್ಡ್ ಇಯರಿಂಗ್ಸ್ ಆಗಲ್ಲ, ನಾನು ಉಪ್ಪು ಗೊತ್ತಲ್ಲ, ಇಯರ್ ಹೋಲ್ಗೆ ಆಗಲ್ಲ, ಅದಕ್ಕೆ. ಸೊ ಶರದಿ ಮರ್ತೆ ಹೋದಾ? ಫೈನಲಿ ಮಂಡ್ಯ ಜುಡಿಯೋಲು ಶಾಪ್ ಮಾಡಿಬಿಟ್ಟೆ. ಇನ್ ದ ಹೋಮ್. ಆ್ಯಂಡ್ ನಾನು ಮನೆಗೆ ಬಂದು ಬಿಸಿ ಬಿಸಿ ಮೂಲಂಗಿ ಸಾಂಬಾರು ಪ್ರಿಪೇರ್ ಮಾಡಿದ್ದೀನಿ. ಅಲ್ಲಿ ಶೋ ಯು. ಬಟ್ ನಾನು ಇವಾಗ ಊಟ ಮಾಡಲ್ಲ, ಯಾಕಂದರೆ ನನಗೆ ಪಾಸ್ತಾ ಎವ್ರಿಥಿಂಗ್ ತುಂಬ ಸ್ಟಮಕ್ ಫುಲ್ ಅಂತ ಅನಿಸ್ತಾ ಇದೆ, ಹಾಗಾಗಿ. ಬಟ್ ಮೂಲಂಗಿ ಸಾರು ಸಕ್ಕದಾಗಿ ಬಂದಿದೆ. ನಮ್ಮಮ್ಮ ತೆಳ್ಳಗೆ ಮಾಡಿ ಬಂದಿದ್ರು, ಸೊ ಅದಕ್ಕೆ ತೆಳ್ಳಗೆ ಮಾಡಿದ್ದೀನಿ. ಒನ್ಸ್ ನಮ್ಮಮ್ಮದು ಡಿನ್ನರ್ ಆದಮೇಲೆ ಐಮ್ ಥಿಂಕಿಂಗ್ ಟು ಗೋ ಫಾರ್ ಪೋಲಾರ್ ಬೇರ್. ಪೋಲಾರ್ ಬೇರ್ ಯಾಕೆ ಅಂದರೆ ಶರದಿ ಹೇಳ್ತಿದ್ಲಲ್ಲ ಸಮಥಿಂಗ್ ಆಫರ್ ಅಂತ. ಸೊ ದಟ್ಸ್ ಟ್ರೂ. ಇವತ್ತೇನೋ ಪೋಲಾರ್ ಬೇರಲ್ಲಿ ಎಲ್ಲ ತುಂಬಾ ಲೈಕ್ ಆಫರ್ ಇದೆಯಂತೆ. 100ಗೋ 80ಗೋ ಸಮಥಿಂಗ್ ಎಲ್ಲ ಮೆನ್ಯೂ ಆ ಥರ ಏನೋ ಆಫರ್ ಇದೆ. ಸೊ ಇವಾಗ 8:30. ನಂಗೆ ಹೆಂಗಿದ್ರು ಸ್ಟಮಕ್ ಫುಲ್ ಇದೆ. ನಮ್ಮಮ್ಮಗೆ ಊಟ ಹಾಕ್ಕೊಟ್ಬಿಟ್ಟು ನಾನು 9 ಅಷ್ಟರಲ್ಲಿ ಶರದಿನ ಪಿಕ್ ಮಾಡಿಕೊಂಡು ಹೋಗಿ ನಾವೇನಾರು ತಿನ್ಕೊಂಡು ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿದ್ರು ಅದು ತಿನ್ಬಿಟ್ರೆ ಇನ್ನೂ ಮೈ ಸ್ಟಮಕ್ ವಿಲ್ ಬಿ ಫುಲ್. ತಿನ್ಕೊಂಡು ಬಂದು ಆರಾಮಾಗಿ ನಮ್ಮ ಬೆಡ್ ಟೈಮ್. ಈಗ ಸ್ವಲ್ಪ ಹೊತ್ತಲ್ಲಿ ಇದು ಪ್ಲ್ಯಾನ್ ಆಗಿದ್ದು. ಅದು ಪ್ರೀತಮ್ ಕಾಲ್ ಮಾಡಿಬಿಟ್ಟು ಇವತ್ತೇನೋ ಪೋಲಾರ್ ಬೇರಲ್ಲಿ ಆಫರ್ ಅಂತೆ, ಹೋಗ್ಲಿಲ್ವಾ ನೀವು ಅಂದಾಗ, ಇಲ್ಲ ನಾವು ಶಾಪಿಂಗಲ್ಲಿ ಮುಳುಗ್ಬಿಟ್ಟಿದ್ವಿ, ಅದಾದಮೇಲೆ ಲೇಟ್ ಆಗಿಬಿಡುತ್ತೆ, ಪಾಪ ಶರದಿಗೇನೋ ಟೆಸ್ಟ್ ಬೇರೆ ನಡೀತಿದೆ, ಸೊ ಓದ್ಕೋಬೇಕು ಅಂತ ಬಂದ್ಬಿಟ್ವಿ ಅಂದಾಗ ಹಿ ವಾಸ್ ಲೈಕ್ ಹೋಗಿ ಇವಾಗ ಹೋಗಿ ತಿನ್ನಿ ಅಂತ ಅಂದ. ಕರೆಕ್ಟ್ ಅಲ್ವಾ, ಇವಾಗ ಹೋಗಿ ತಿನ್ಬೋದಲ್ಲ ಅಂತ ನನಗೆ ಆಮೇಲೆ ಫ್ಲ್ಯಾಶ್ ಆಯಿತು. ಫೈನಲಿ ಮನೆಗೆ ಬಂದರೆ ಟೈಮ್ 10:40. ಐ ಥಿಂಕ್ ಐ ಡನ್ ಅ ವೆರಿ ಬ್ಯಾಡ್ ಡಿಸಿಷನ್, ಒಂಥರ ಬ್ಯಾಡ್ ಡಿಸಿಷನ್ ಆಫ್ ಮೈ ಲೈಫ್ ಅನ್ನೋ ಥರ ಅಷ್ಟು ಬೇಜಾರಾಗಿದೆ. ಐಸ್ ಕ್ರೀಮ್ ತಿನ್ನೋ ಮೂಡು ಹೊಟ್ಟೋಯ್ತು ನನಗೆ, ಶರದಿಗೆ, ನಮ್ಮ ಅಕ್ಕಗೆ, ಎಲ್ರಿಗೂ. ಬಿಲ್ ಹಾಕ್ಸಿರ್ಲಿಲ್ಲ ಅಂದಿದ್ರೆ ನಾನು ವಾಪಸ್ ಬಂದುಬಿಡ್ತಿದ್ದೆ. ಬಟ್ ಬಿಲ್ ಆಗೋಯ್ತು. ಲೈಕ್ ಬಿಲ್ಲಿಂಗ್ ಆದಮೇಲೆ, ಬಿಲ್ಲಿಂಗ್ ಆಗೋಕ್ಕೆ 1 hour, ಬಿಲ್ಲಿಂಗ್ ಆದಮೇಲೆ ಇದನ್ನು ಆರ್ಡರ್ ಇಸ್ಕೊಳಕ್ಕೆ 1 hour. ವೆರಿ ಬ್ಯಾಡ್ ಡಿಸಿಷನ್. ಫಸ್ಟ್ ಆಫ್ ಆಲ್ ನಾನು ಈ ಥರ ಟ್ರ್ಯಾಪಿಗೆ ಬೀಳಲ್ಲ, ಆಫರ್ಸು ಅದು ಇದು ಅದೆಲ್ಲ. ಪ್ರೀತಮ್ ಮೇಡ್ ಮೀ. ಪ್ರೀತಮ್ ಹೋಗು 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 ಅಂತ ಇದು ಮಾಡಿದೆ ಸಂಜೆ. ನಾನು ಅಷ್ಟು ಓಕೆ, ಸಂಜೆ ಪಾಸ್ತಾನೂ ತಿಂದಿದ್ನಲ್ಲ, ಸೊ ಊಟ ಬೇಡ, ಸ್ಕಿಪ್ ಮಾಡಿಬಿಡೋಣ, ಹೋಗಿ ಬಿಸಿನೇ ತಿನ್ನೋಣ ಅಂತ. ಲಿಟ್ರಲಿ ಐ ಗಾಟ್ ಟ್ರ್ಯಾಪ್ಡ್ ಅಂತ ಹೇಳ್ಬೋದು. ನೆವರ್ ಐ ವಿಲ್ ಗೋ ಅಗೇನ್ ಫಾರ್ ದಿಸ್ ಆಫರ್ ಆ್ಯಂಡ್ ಸ್ಟಫ್. ಎಷ್ಟು ಜನ ಅಂದರೆ ಓ ಮೈ ಗಾಡ್. ನಾನು 9 o'clock ಹೋಗಿದ್ದು ನೆನ್ಸ್ಕೊಂಡ್ರೆ ಈಗ ಆಫ್ಟರ್ 1.5 hours ತುಂಬ ರಿಗ್ರೆಟ್ ಆಗ್ತಿದೆ. ಎಸ್, ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ನನಗೆ ಗೊತ್ತು ವಿಡಿಯೋಸ್ ಬರಲ್ಲ ಇನ್ನು ಮುಂದೆ, ಅಂದರೆ ತುಂಬಾ ರ್ಯಾಂಡಮ್ ಆಗಿ ಬರ್ಬೋದು. ಐ ಆಮ್ ನಾಟ್ ಶ್ಯೂರ್. ಅಟ್ಲೀಸ್ಟ್ ವೀಕಲ್ಲಿ 1 ವಿಡಿಯೋ ಹಾಕೋಕ್ಕಾದ್ರೂ ಟ್ರೈ ಮಾಡ್ತಾಯಿದ್ದೆ. ಮುಂಚೆ ಎಲ್ಲ ವೀಕ್ಲಿ 2 ವಿಡಿಯೋಸೇ ಹಾಕ್ತಿದ್ದಿದ್ದು. ಈಗ ಸ್ವಲ್ಪ ಬ್ಯುಸಿ ಆದಮೇಲೆ ವೀಕಲ್ಲಿ 1 ವಿಡಿಯೋ ಹಾಕೋಕ್ಕೆ
ಕ್ಯಾಚಪ್ ಮಾಡ್ತಿದ್ದೆ ಇನ್ ಬಿಟ್ವೀನ್. ನಾವು ಫಾರ್ ಸಮ್ ಡೇಸ್ ಐಮ್ ಸ್ಟೇಯಿಂಗ್ ಇನ್ ಮಂಡ್ಯ. ಸೊ ನೋಡೋಣ ಅಲ್ಲಿ ಇಲ್ಲಿ ಕಂಟೆಂಟ್ ಸಿಕ್ಕಿದ್ರೆ ಎಲ್ಲರೂ ಹೋಗ್ತಾ ಇದ್ರೆ ಅಥವಾ ಆ ಥರ ಏನಾದ್ರು ಇದ್ದರೆ ಆಬ್ವಿಯಸ್ಲಿ ವ್ಲಾಗ್ ಮಾಡ್ತೀನಿ, ಗೊತ್ತಾಗುತ್ತೆ ನಿಮಗೆ. ಟಿಲ್ ದೆನ್ ಪ್ಲೀಸ್ ಸ್ಟಿಕ್ ವಿತ್ ಮೀ, ಐಮ್ ಗೋನಾ ಮಿಸ್ ಯು ಆಲ್. ನೋಡೋಣ ಯಾವ್ಯಾವಾಗ ವ್ಲಾಗ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಏನು, ಆಲ್ ದ್ಯಾಟ್. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.